ದೇವರು ನನ್ನೊಟ್ಟಿಗೆ ಈ ಮಾತನ್ನ ಹೇಳಿದ್ರು. ಅನೇಕ ಸಾರಿ ನೀನು ಮಾತ್ರವಲ್ಲ, ಎಷ್ಟೋ ನನ್ನ ಮಕ್ಕಳು ಅನೇಕ ಸಾರಿ ಎಲ್ಲವೂ ಸರಿ ಇದ್ದೇ ಅಲ್ಲ, ಎಲ್ಲವೂ ದೇವರ ವಾಕ್ಯದ ರೀತಿಯಲ್ಲಿ ಇದ್ದೇ ಅಲ್ಲ, ಎಲ್ಲವೂ ಕೂಡ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಲ್ಲ. ಹಾಗಾಗಿ ನಾನು ಈ ಕಾರ್ಯಕ್ಕೆ ಕೈ ಹಾಕುತ್ತೇನೆ, ಈ ಕೆಲಸಕ್ಕೆ ನಾನು ಕೈ ಹಚ್ಚುತ್ತೇನೆ ಅಂದರೆ ಇದು ಒಳ್ಳೆಯ ಕಾರ್ಯವಾಗಿದೆ ಅಲ್ಲ ಅಂತ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡು ಆ ಕಾರ್ಯಕ್ಕೆ ಕೈ ಹಚ್ಚಿದ ಮೇಲೆ ಅವರ ಕೈ ಕೆಡಿಸಿಕೊಂಡಿರುವಂಥ ಸಂಗತಿಗಳು ನಿನ್ನ ಜೀವಿತದಲ್ಲಿ ನಡೆದಿದೆ. ಹಲ್ಲೆಲೂಯಾ. ಇದು ಸರಿಯೇ ಇದೆ, ಇದು ದೇವರ ದೃಷ್ಟಿಯಲ್ಲಿ ಎಂದಿಗೂ ಕೂಡ ತಪ್ಪಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನೇಕ ಸಾರಿ ನಾ ದೇವರ ಉದ್ದೇಶವನ್ನ ಅದು ಸರಿ ಇದ್ದರೂ ಕೂಡ ಅರಿತುಕೊಳ್ಳದ ಹಾಗೆ ಕೆಲವೊಂದು ವಿಷಯಗಳಲ್ಲಿ ನಾವು ಕೈ ಹಚ್ಚಿರೋದ್ರಿಂದ ಇವತ್ತು ನಮ್ಮ ಕೈಗಳು ಸುಟ್ಟು ಹೋಗಿವೆ. ಇವತ್ತು ನಮ್ಮ ಜೀವಿತದಲ್ಲಿ ನಷ್ಟಗಳಾಗಿವೆ. ಇವತ್ತು ನಮ್ಮ ಜೀವಿತದಲ್ಲಿ ಆತಂಕಗಳು ಬಂದಿದೆ. ಇವತ್ತು ನಮ್ಮ ಜೀವಿತದಲ್ಲಿ ಭಯ ಬಂದಿದೆ. Just because everything is right, just because it is in God's word, it doesn't mean it's God's will in your life. ಎಲ್ಲವೂ ಸರಿಯಾಗಿ ಕಾಣಿಸುತ್ತಿದೆ ಅಂದ ಮಾತ್ರಕ್ಕೆ ಅದು ದೇವರ ಚಿತ್ತ ಅಂತ ಅಲ್ಲ. ಅನೇಕ ಸಾರಿ ಇದು ದೇವರ ಚಿತ್ತ ಅಂತ ಅಂದುಕೊಂಡು ಕೆಲವೊಂದು ಕೆಲಸಕ್ಕೆ ಕೈ ಹಾಕಿ ನಮ್ಮ ವಿರೋಧಿ ಆಗಿರುವಂಥ ಸೈತಾನನಿಗೆ ನಮ್ಮ ಜೀವಿತದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದು ಅನಾರೋಗ್ಯ ಆಗಿರ್ಬೋದು, ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು, ಸಾಲ ಆಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಕಳೆದ ದಿನ ಒಬ್ರು ಕರೆ ಮಾಡಿದ್ರು ನೋಡಿ. ಅವರ ಪ್ರಕಾರ ಅವರು ಮಾಡಿರೋದು ಕೆಲಸ ಒಳ್ಳೇನೆ. ಅವರ ಪ್ರಕಾರ ಅವರ ಸೇವಕರು ಹೇಳಿದ್ರಂತೆ, ನನ್ನ ಸಾಲ ನೀವೇ ತೀರಿಸಬೇಕು, ನನಗೆ ಫೋನ್ ನೀವೇ ಕೊಡಿಸ್ಬೇಕು, ದೇವ್ರ ಸೇವಕರಲ್ವಾ, ದೇವ್ರ ಸೇವಕರು ಚೆನ್ನಾಗಿರ್ಬೇಕಲ್ವಾ, ಅದು ನಿಮ್ಮ ಕರ್ತವ್ಯ ಅಲ್ಲ. ದೇವರ ಸೇವಕರ ಮನೆ ಬಾಗಿಲಿಗೆ ಸಾಲಗಾರರು ಬರಬಾರ್ದಲ್ವಾ, ಅದು ನಿಮಗೆ ಅವಮಾನ ಅಲ್ವಾ ಅಂತ ಹೇಳಿ ಸರಿಸುಮಾರು 2 ಲಕ್ಷ ಖರ್ಚು ಮಾಡಿದಾರಂತವ್ರು. ಅವ್ರು ಹೇಗೆ ಮಾಡಿದ್ರು? ಅಯ್ಯೋ, ದೇವರ ಸೇವಕರನ್ನ ಮಾನಿಸಬೇಕೆಂಬುದಾಗಿ ದೇವರ ವಾಕ್ಯ ಇದೆ. ಅದಕ್ಕಾಗಿ ನಾವು ಅವರನ್ನ ಮಾನಿಸೋಣ, ಅವರಿಗೆ ಸಿಗಬೇಕಾಗಿರುವಂತ ಗೌರವವನ್ನು ನಾವು ಕೊಡೋಣ, ನಾವ್ ಯಾಕೆ ಹಿಂತೆಗೆಯೋದು ಅಂತ ಹೇಳಿ 2 ಲಕ್ಷ ಖರ್ಚು ಮಾಡಿದಾರ್ರಿ. ಆದ್ರೆ ಇವತ್ತು ಅದೇ ಸೇವಕರು ಅವ್ರ ಕಡೆ ತಿರುಗು ನೋಡ್ತಾ ಇಲ್ಲ. ಅವರೆಷ್ಟೇ ಉಪಕಾರ ಮಾಡಿದ್ರು ಕೂಡ ಅವರೇನೋ ಅವರ ಜೀವಿತದಲ್ಲಿ ಮಾಡಿದಂಥ ವೈಯಕ್ತಿಕ ತಪ್ಪಿನ ನಿಮಿತ್ತ ಇವರು ಖಂಡಿಸಿದ್ರಂತೆ, ಅವರು ಬಿಟ್ಟು ಬಿಟ್ರಂತೆ, ಇವರನ್ನ ಗದರಿಸ್ಬಿಟ್ರಂತೆ, ಸಭೆಯಲ್ಲಿ ಅವರಿಗೆ ಸರಿಯಾಗಿ ಮಾತನಾಡಿಸ್ತಾ ಇಲ್ವಂತೆ, ಅವರಿಗೆ ಅವಮಾನ ಮಾಡ್ತಾ ಇದ್ದಾರಂತೆ. ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿದೆಯಾ? ಇವತ್ತು ದೇವರು ನಿಮಗೆ ಏನ್ ಹೇಳೋದಕ್ಕೆ ಹೊರಟಿದ್ದಾನಂದ್ರೆ, ನಿಮ್ಮ ಕಣ್ಣಿಗೆ ಸರಿ ಕಾಣೋದನ್ನ ಮಾಡಬೇಡ್ರಿ, ನನ್ನ ದೃಷ್ಟಿಗೆ ಸರಿ ಕಾಣೋದನ್ನ ಇವತ್ತಿನಿಂದ ನೀವು ಮಾಡೋದಕ್ಕೆ ಆರಂಭ ಮಾಡ್ರಿ. ಅದು ದೇವರ ವಾಕ್ಯವೇ ಆಗಿದ್ದರೂ ಕೂಡ ಆ ದೇವರ ವಾಕ್ಯದ ಸಮಯ ಇದ, ಅದರಂತೆ ನಾನು ಈಗಲೇ ನಡೆಯಬೇಕಾ, ಆ ಕಾರ್ಯಕ್ಕೆ ನಾನು ಇವಾಗಲೇ ಕೈ ಹಚ್ಚಬೇಕಾ, ನಾನು ನಿಜವಾಗ್ಲೂ ಈ ರೀತಿಯಾಗಿ ಅವರಿಗೆ ಮಾನಿಸಬೇಕಾ, ನಾನು ನಿಜವಾಗ್ಲೂ ಈ ಬಿಸ್ನೆಸ್ಗೆ ನಾನು ಕೈ ಹಾಕಬೇಕಾ, ನಾನು ನಿಜವಾಗ್ಲೂ ಇವರೊಟ್ಟಿಗೆ ಒಡನಾಟವನ್ನು ಇಟ್ಟುಕೊಳ್ಳಬೇಕಾ, ಅದು ಸರಿಯಾಗಿ ತೋಚಿದ್ರು ಕೂಡ ಅದು ದೇವರ ಸಮಯವ, ಈ ಕೆಲಸವನ್ನ ಮಾಡೋದಕ್ಕೆ ಇದು ದೇವರಿಂದ ಬಂದಿರುವಂತ ನಿರ್ದಿಷ್ಟ ಸಮಯನ, ಇದು ದೇವರಿಂದ ಬಂದಿರುವಂತ ನಿಜವಾದಂತ ಉದ್ದೇಶನ ಅಂತ ತಿಳಿದುಕೊಳ್ಳೋದಕ್ಕೆ ಇವತ್ತಿನಿಂದ ನೀವು ಆರಂಭ ಮಾಡ್ರಿ ಅಂತ ದೇವರು ಹೇಳ್ತಾ ಇದ್ದಾರೆ. ಅನೇಕ ಸಾರಿ ಈ ರೀತಿಯಾಗಿ ಬಿದ್ದು ಹೋಗಿ ದೇವರ ಮೇಲಿರುವಂತ ನಂಬಿಕೆಯನ್ನ ನಾವು ಕಳ್ಕೊಂಡಿದ್ದೇವೆ. ನಾನು ಮಾಡಿದ್ದು ದೇವರಿಗೋಸ್ಕರ ಅಲ್ವಾ, ನಾನು ಮಾಡಿದ್ದು ದೇವರ ಕಾರ್ಯ ಅಲ್ವಾ, ಆಶೀರ್ವಾದದ ಕೆಲಸನೇ ಅಲ್ವಾ ನಾನು ಮಾಡಿದ್ದು, ಆದ್ರೂ ಯಾಕೆ ನನ್ನಲ್ಲಿ ಸೋಲು ಬಂತು? ನೀನು ಕೇಳ್ದ ದೇವರಿಗೆ, ಅಪ್ಪ ಇದು ನಿನ್ನ ವಾಕ್ಯನೇ, ಆದ್ರೆ ಇದು ನಿರ್ದಿಷ್ಟವಾದಂತ ಸಮಯನ, ಈ ಆಶೀರ್ವಾದವನ್ನ ನಾನು ಈ ರೀತಿಯಾಗಿ ಪಡೆದುಕೊಳ್ಳಬೇಕಾ, ಈ ಆಶೀರ್ವಾದಕ್ಕೆ ನಾನು ಯಾವ ಮಾರ್ಗದಲ್ಲಿ ಹೋಗಬೇಕು, ಹೇಗೆ ನಡೆಯಬೇಕು, ಹೇಗೆ ಇದನ್ನ ಕಂಡುಕೊಳ್ಳಬೇಕಂತ ಕೇಳಿದ್ರ? ಪ್ರತಿ ಸಾರಿ ದೇವ್ರೇನಾದ್ರೂ ಆಶೀರ್ವಾದವನ್ನ ನುಡಿದ್ರೆ
ನಿಮ್ಮದೇ ರೀತಿಯಲ್ಲಿ ಅದನ್ನ ಪಡೆದುಕೊಳ್ಳೋದಕ್ಕೆ ಹೋಗ್ತೀರಾ. ಪ್ರವಾದನೆ ಬಂದ್ರೆ ನಿಮ್ಮದೇ ರೀತಿಯಾಗಿ ಅದನ್ನ ಪಡೆದುಕೊಳ್ಳೋದಕ್ಕೆ ಹೋಗ್ತೀರಾ, ಆದ್ರೆ ದೇವರ ರೀತಿಯಲ್ಲಿ ನೀವು ಪಡೆದುಕೊಳ್ತಿಲ್ಲ. ಅದಕ್ಕೆ ಇಲ್ಲಿವರೆಗೂ ಅನೇಕರ ಜೀವಿತದಲ್ಲಿ ಪ್ರವಾದನೆಗಳು ನೆರವೇರಿಲ್ಲ. ಪ್ರವಾದನೆ ಎಂದಿಗೂ ಸುಳ್ಳಲ್ಲ, ಆದ್ರೆ ಅದನ್ನ ಸ್ವೀಕಾರ ಮಾಡಿಕೊಳ್ಳುವಂತ ನಾವು ಸ್ವೀಕಾರ ಮಾಡಿಕೊಳ್ಳೋದು ಮಾತ್ರವಲ್ಲ, ಅದನ್ನ ಪಡೆದುಕೊಳ್ಳುವಂತ ರೀತಿಯನ್ನು ಕೂಡ ಅರಿತುಕೊಂಡವರಾಗಿರಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ. ಥ್ಯಾಂಕ್ ಯು ಜೀಸಸ್. ನಾವೆಲ್ಲರೂ ಓದೋಣವಾ? ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇನ್ನೊಂದು ಸಾರಿ ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ಹಾಲೆಲೂಯಾ. 12ನೇ ವಚನದಿಂದ ನಾವು ನೋಡೋದಾದ್ರೆ, ಕಾಲವನ್ನ ನೋಡಿದರೆ ನೀವು ಇಷ್ಟರೊಳಗೆ ಏನಾಗ್ಬೇಕಿತ್ತಂತೆ? ಕಾಲವನ್ನ ನೋಡಿದ್ರೆ ನೀವಿಷ್ಟರೊಳಗಾಗಿ ದೇವರ ವಾಕ್ಯವನ್ನ ಉಪದೇಶಿಸುವಂತ, ದೇವರ ವಾಕ್ಯವನ್ನ ಸಾರುವಂತ, ದೇವರ ವಾಕ್ಯದಲ್ಲಿ ಇರುವಂತ ಗುಡಾರ್ಥಗಳನ್ನ ತಿಳಿಸುವಂತ ಬೋಧಕರಾಗಬೇಕಾಗಿತ್ತಂತೆ. ನೀವು ರಕ್ಷಣೆ ಹೊಂದಿ ಎಷ್ಟೋ ವರ್ಷಗಳಾಗಿದೆ. ಆ ಕಾಲವನ್ನ ಗಮನಿಸಿ ನೋಡೋದಾದ್ರೆ, ಆ ದಿನಗಳನ್ನ ಎಣಿಸಿ ನೋಡೋದಾದ್ರೆ, ನಿಮ್ಮ ಬಳಿಗೆ ಬಂದಿರುವಂತ ಒಂದೊಂದು ವಾಕ್ಯಗಳನ್ನ ಗಮನಿಸೋದಾದ್ರೆ, ಒಂದೊಂದು ವಾರವು ದೇವರು ನಿಮ್ಮನ್ನ ಹೇಗೆ ನಡೆಸಿದ್ದಾನೆ, ಯಾವ ವಾಕ್ಯದಿಂದ ಎಚ್ಚರಿಸಿದ್ದಾನೆ ಅನ್ನೋದನ್ನ ಗಮನಿಸೋದಾದ್ರೆ, ದೇವರು ಒಂದೊಂದು ಸಾರಿಯೂ ನಿಮ್ಮ ಜೀವಿತದಲ್ಲಿ ಏನೆಲ್ಲ ಅದ್ಭುತಗಳನ್ನ ಮಾಡಿದ್ದಾನೆ ಅದೆಲ್ಲವನ್ನ ಗಮನಿಸೋದಾದ್ರೆ, ಇಷ್ಟ ಹೊತ್ತಿಗೆ ನೀವೇನಾಗಬೇಕಾಗಿತ್ತು ರೀ? ಬೋಧಕರಾಗಬೇಕಿತ್ತು. ದೇವರ ವಾಕ್ಯವನ್ನ ನೀವೇ ಸ್ವತಃ ಅರಿತುಕೊಳ್ಳಬೇಕಾಗಿತ್ತು. ಅದರ ಗುಡಾರ್ಥಗಳನ್ನ ನೀವೇ ಕಂಡು ಹಿಡಿಯಬೇಕಾಗಿತ್ತು. ಆ ಗುಡಾರ್ಥಗಳನ್ನ ನೀವೇ ಅರಿತುಕೊಂಡು ನಿಮ್ಮ ಜೀವಿತವನ್ನ ಬದಲಾಯಿಸಿಕೊಳ್ಳಬೇಕಾಗಿತ್ತು. ಇನ್ನೊಬ್ಬರು ನಿಮಗೆ ಹಾಲಿನ ರೀತಿಯಲ್ಲಿ ತಿನ್ನಿಸುವಂತ ಅವಶ್ಯಕತೆ ಇರಲಿಲ್ಲ. ಬಟ್ ಸ್ಟಿಲ್ ಈಗಲೂ ಕೂಡ 10, 20, 30 ವರ್ಷದ ವಿಶ್ವಾಸಿ ಆಗಿದ್ದರೂ ಕೂಡ ಪ್ರತಿಯೊಂದಕ್ಕೂ ಇನ್ನೊಬ್ಬರನ್ನ ಹುಡುಕುತ್ತೀರಾ. ಪ್ರತಿಯೊಂದಕ್ಕೂ ಸೇವಕರ ಬಳಿ ಓಡಿ ಹೋಗ್ತೀರಾ. ಸೇವಕರ ಬಳಿ ಓಡಿ ಹೋಗೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾವ ವಿಷಯ ನಿನಗೆ ತಿಳಿಯೋದಕ್ಕೆ ಆಗುತ್ತಾನೆ ಇಲ್ವೋ, ಯಾವ ಸಂಗತಿಗೆ ನಿಜವಾಗಿಯೂ ನಿನಗೆ ಸೇವಕರ ಸಹಾಯ ಅವಶ್ಯಕತೆ ಇದೆಯೋ, ಆ ವಿಷಯಕ್ಕಾಗಿ ನೀವು ಓಡಿ ಹೋಗ್ತಾ ಇಲ್ಲ. ಹೇಳ್ತೀರಾ, ನನಗದಾಗಿದೆ ಪಾಸ್ಟ್ರೆ, ನನಗೆ ಹುಷಾರಿಲ್ಲ, ನನಗೆ ಸಾಲ ಹೆಚ್ಚಾಗಿದೆ, ನಂಗೆ ಅದು ಜಾಸ್ತಿ ಆಗಿದೆ, ನಂಗೆ ಹೊಟ್ಟೆ ನೋವು ಬರ್ತಿದೆ, ನಂಗೆ ತಲೆನೋವು ಬರ್ತಿದೆ, ನನ್ನ ಮಗ ನನ್ನ ಮಾತು ಕೇಳ್ತಿಲ್ಲ. ಕಾಲ ನೋಡಿದ್ರೆ ನೀವಿಷ್ಟು ಹೊತ್ತಿಗೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ಪ್ರಾಂತಕ್ಕೆ ನೀವೇನಾಗಬೇಕಾಗಿತ್ತು? ಬೋಧಕರಾಗಬೇಕಾಗಿತ್ತು. ನಿಮ್ಮ ಕುಟುಂಬಸ್ಥರು ಯಾಕೆ ರಕ್ಷಣೆ ಹೊಂದುತ್ತಾ ಇಲ್ಲ ಗೊತ್ತಾ? ನಿಮಗೆ ಬೋಧನೆ ಮಾಡುವಂತ ಜ್ಞಾನ ಇರಬೇಕು ಅಂತಾನೆ ಗೊತ್ತಿಲ್ಲ. ಯಾರಿಗೆ ಬೋಧನೆ ಮಾಡಬೇಕಾಗಿತ್ತೋ, ಯಾರ ಬಳಿಗೆ ನೀವು ದೇವರ ಶುಭವಾರ್ತೆಯನ್ನು ಹೇಳಬೇಕಾಗಿತ್ತೋ, ಯಾರ ಬಳಿಗೆ ಹೋಗಿ ಅಯ್ಯೋ ನನ್ನ ದೇವರು ಇಷ್ಟು ಒಳ್ಳೆಯವನೆಂಬುದಾಗಿ ತಿಳಿಸಬೇಕಾಗಿತ್ತೋ, ಅವರಿಗೆ ದೇವರ ವಿಷಯವಾಗಿ ತೋರಿಸುವುದರ ಬದಲಾಗಿ ನಿಮ್ಮ ಬಲಹೀನತೆಗಳನ್ನ ಇಲ್ಲಿ ತನಕ ತೋರಿಸಿದ್ದೀರಾ. ದೇವರನ್ನ ನಂಬಿಯೂ ಕೂಡ ನಿಮ್ಮಲ್ಲಿ ಮಾರ್ಪಡೆದಿರುವಂತಹ ಸಂಗತಿಗಳನ್ನ ಅವರ ಮುಂದೆ ತೋರಿಸಿದ್ದೀರಾ. ಅದಕ್ಕೆ ನಿಮ್ಮ ಕುಟುಂಬಸ್ಥರು ನಂಬಿಲ್ಲ, ಅದಕ್ಕೆ ನಿನ್ನ ಗಂಡ ರಕ್ಷಣೆಗೆ ಬಂದಿಲ್ಲ, ಅದಕ್ಕೆ ನಿನ್ನ ಮಕ್ಕಳು ದೇವರನ್ನ ನಂಬ್ತಾ ಇಲ್ಲ, ಅದಕ್ಕೆ ನಿನ್ನ ಒಡ ಹುಟ್ಟಿದವರು ಯೇಸು ಸ್ವಾಮಿಯನ್ನ ನಂಬಿಲ್ಲ. ಯಾಕೆ? ಬೋಧಕರಾಗಿಲ್ಲ. ನೀವಿನ್ನು ಏನಾಗಿಲ್ಲ, ಇನ್ನು ಹಾಲು ಕುಡಿಯೋದಕ್ಕೆ ಕಾಯ್ತಾ ಇರ್ತೀರಾ ವಾರ ವಾರ. ಏನಕ್ಕೆ ಕಾಯ್ತಾ ಇದ್ದೀರಾ? ಪೌಲನು ಹೇಳ್ತಾ ಇದ್ದಾನೆ, ಕಾಲ ನೋಡಿದ್ರೆ ನಿಮ್ಮ ಬಳಿಗೆ ನಾನು ತೆಗೆದುಕೊಂಡು ಬಂದಿರುವಂತಹ ಪ್ರಕಟಣೆಗಳ ವಿಷಯವಾಗಿ ನಾನು ಗಮನ ನೋಡಿದ್ರೆ
ಸತ್ಯಾರ್ಥಗಳನ್ನು ತಿಳಿದುಕೊಂಡಿರುವಂತ ನಿಮ್ಮ ವಿಷಯವಾಗಿ ನಾನು ಗಮನಿಸಿದ್ರೆ ನೀವು ಇಷ್ಟೊತ್ತಿಗೆ ಏನಾಗಬೇಕಾಗಿತ್ತು. ಆದ್ರೆ ನೀವೇನಾಗಿದ್ದೀರಾ? ಯಾಕೆ? ಇನ್ನು ನಿಮಗೆ ಇನ್ನೊಬ್ರು ಬಂದು ತಿನ್ನಿಸ್ಬೇಕು, ಇನ್ನು ಕುಡಿಸ್ಬೇಕು. ತಿನ್ನೋದು ಬಿಡಿ, ಇನ್ನು ಕುಡಿಯೋದ್ರಲ್ಲೇ ಇದ್ದೀರಾ, ಹಾಲು ಕುಡಿಯೋದ್ರಲ್ಲಿ ಇದ್ದೀರಾ. ನೀವು ಇನ್ನು ಎಳೆ ಕಂದಮ್ಮಗಳ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೀರಾ. ದೊಡ್ಡವರಾಗದ್ ಯಾವಾಗ್ರಿ? ಪ್ರಾಯಸ್ಥರಾಗದ್ ಯಾವಾಗ್ರಿ? ಗಟ್ಟಿ ಪದಾರ್ಥ ತಿನ್ನೋದಕ್ಕೆ ಆರಂಭ ಮಾಡೋದು ಯಾವಾಗ? ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ನಾವೇ ಸ್ವತಃ ಅರಿತುಕೊಳ್ಳೋದು ಯಾವಾಗ? ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಅಂತ ನಾವೇ ಅರಿತುಕೊಳ್ಳೋದು ಯಾವಾಗ? ಯಾರ ಮುಂದೆ ಹೇಗಿರಬೇಕು ಹೇಗೆ ನಡೆದುಕೊಳ್ಳಬೇಕಂತ ತಿಳಿದುಕೊಳ್ಳೋದು ಯಾವಾಗ? ಯಾರ ಮುಂದೆ ಏನು ಮಾತನಾಡಬೇಕು ಏನು ಮಾತನಾಡಬಾರದಂತ ತಿಳಿದುಕೊಳ್ಳೋದು ಯಾವಾಗ? ಯಾರಿಗೆ ಶುಭವಾರ್ತೆ ಸಾರಬೇಕು ಯಾರಿಗೆ ಸಾರಬಾರದಂತ ತಿಳಿದುಕೊಳ್ಳೋದು ಯಾವಾಗ? ಹೇಗೆ ನನ್ನ ಜೀವಿತವನ್ನು ನಾನು ಡಿಸಿಪ್ಲಿನ್ ಆಗಿ ನಡೆಸಬೇಕು, ಹೇಗೆ ದೇವರ ವಾಕ್ಯವನ್ನ ನನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಂತ ನೀವು ತಿಳಿದುಕೊಳ್ಳೋದು ಯಾವಾಗ? ಯಾವಾಗ? ಯಾವಾಗ್ರಿ? ಇನ್ನು ಎಷ್ಟು ವರ್ಷ ಬೇಕು ನಿಮಗೆ ಗಟ್ಟಿ ಪದಾರ್ಥ ತಿನ್ನೋದಕ್ಕೆ? ಯಾವಾಗ ಕಲ್ತ್ಕೊಳ್ತೀರಾ? ಯಾವಾಗ ಕಲ್ತ್ಕೊಳ್ತೀರಾ? ಯಾವಾಗ ಕಲ್ತ್ಕೊಳ್ತೀರಾ? ಯಾವಾಗ ಕಲ್ತ್ಕೊಳ್ತೀರಾ? ಯಾವಾಗ ಕಲ್ತ್ಕೊಳ್ತೀರಾ? ಯಾವಾಗ ಕಲ್ತ್ಕೊಳ್ತೀರಾ? ಯೋಚನೆ ಮಾಡಿ. ಯಾವಾಗ ಕಲಿತ್ಕೊಳ್ತೀರಾ? ಯೋಚನೆ ಮಾಡಿ. ನಿಮ್ಮೊಟ್ಟಿಗೆ ದೇವರು ಮಾತನಾಡ್ತಾ ಇರೋದು, ನಿಮ್ಮೊಟ್ಟಿಗೆ ದೇವರು ಮಾತನಾಡ್ತಿರೋದು. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದವರಿಗೋಸ್ಕರ. ಅಂದ್ರೆ ಎಲ್ಲಿ ತನಕ ನೀವು ಗಟ್ಟಿ ಆಹಾರ ತಿನ್ನೋದಿಲ್ಲ ಗೊತ್ತಾ? ಎಲ್ಲಿ ತನಕ ನಿಮ್ಮ ಜ್ಞಾನ ಇಂದ್ರಿಯಗಳನ್ನ, ನಿಮ್ಮ ಸೆನ್ಸಸ್ಗಳನ್ನ, ನಿಮ್ಮ ಥಾಟ್ಸ್ಗಳನ್ನ, ನಿಮ್ಮ ಆಸೆಗಳನ್ನ ಎಲ್ಲಿ ತನಕ ನೀವು ಸಾಧನೆಯಿಂದ, ಅಂದ್ರೆ ಒತ್ತು ಕೊಟ್ಟು ಸಾಧನೆಯಿಂದ ಬೈ ಫೋರ್ಸ್ ಎಲ್ಲಿ ತನಕ ನೀವು ಶಿಕ್ಷೆಗೆ ಒಳಪಡಿಸೋದಿಲ್ವೋ, ನಿಮ್ಮ ಆಲೋಚನೆಗಳನ್ನ ನಿಮ್ಮ ಆಲೋಚನೆಗೆ ಒತ್ತು ಕೊಟ್ಟು ಎಲ್ಲಿ ತನಕ ನೀನು ಇದನ್ನ ಯೋಚನೆ ಮಾಡಬೇಡ ಅಂತ ಶಿಕ್ಷಿಸಿಕೊಳ್ಳೋದಿಲ್ವೋ, ಎಲ್ಲಿ ತನಕ ನಿನ್ನ ಜೀವಿತದಲ್ಲಿ ಒತ್ತು ಕೊಟ್ಟು ನಾನು ಇಂಥ ಕಾರ್ಯಗಳಿಗೆ ಕೈ ಹಾಕಬಾರ್ದೆಂಬುದಾಗಿ ನಿಮ್ಮನ್ನು ನೀವು ಶಿಕ್ಷಿಸಿಕೊಳ್ಳೋದಿಲ್ವೋ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಅಲ್ಲಿ ತನಕ ನೀವು ಅರಿತುಕೊಳ್ಳೋದಿಲ್ಲ, ಅಲ್ಲಿ ತನಕ ನೀವು ಬರೀ ಹಾಲು ಕುಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀರಾ. ಇನ್ನೊಬ್ಬರ ಕೈಗೆ ತಲೆ ಕೊಡೋದೇ ಯೋಚನೆ ಮಾಡ್ತಿರ್ತಾರೆ. ಓ, ನಾನು ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರೆ ಸರಿ ಹೋಗ್ಬಿಡ್ತೇನೆ, ನನ್ನ ಜೀವನ ಬದಲಾಗ್ಬಿಡತ್ತೆ, ಇವ್ರು ಪ್ರವಾದನೆ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದ್ರೆ ಜ್ಞಾನೇಂದ್ರಿಯಗಳನ್ನ ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಇದು ಕೆಟ್ಟದ್ದು ಎಂಬ ಭೇದವನ್ನ ತಿಳಿದವರಿಗೋಸ್ಕರವಾಗಿದೆ. ಇಲ್ಲಿ ಪೌಲನು ಹೇಳ್ತಾ ಇರೋದು ಏನು ಗೊತ್ತಾ? ವಿವೇಚನೆಯ ಆತ್ಮವನ್ನ ಧರಿಸಿಕೊಳ್ಳ್ರಿ ಎಂಬುದಾಗಿ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದಾಗಿ ನಿಮಗೆ ತಿಳಿಸುವಂತ ವಿವೇಚನೆ, ಜ್ಞಾನದ ಆತ್ಮವನ್ನ ತಿಳಿದುಕೊಳ್ಳ್ರಿ ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದ. ಸರಿ ಕಾಣಿಸಿದ್ರು ಕೂಡ ಇದು ದೇವರ ಚಿತ್ತವಿದೆಯ, ಸರಿ ಕಾಣಿಸಿದ್ರು ಕೂಡ ಇದು ದೇವರ ಸಮಯವ, ಸರಿ ಕಾಣಿಸಿದ್ರು ಕೂಡ ಇದೇ ದೇವರ ಮಾರ್ಗವ, ಹೇಗೆ ತಿಳಿದುಕೊಳ್ತೀರಾ? ವಿವೇಚನೆಯ ಆತ್ಮದಿಂದ ನೀವು ತಿಳಿದುಕೊಳ್ತೀರಾ. ಹೇಗೆ? ಬಾಯಿ ಬಿಟ್ಟು ಹೇಳ್ಬೇಕು ಜೋರಾಗಿ, ಎಲ್ಲರೂ ಶಬ್ದವಾಗಿ ಹೇಳಬೇಕು, ಇನ್ನು ಶಬ್ದವಾಗಿ ಹೇಳಬೇಕು. ಹಲ್ಲೆಲೂಯಾ. ರೋಮ 12:1-2 ಕೂಡ ನಾವು ನೋಡ್ತೇವೆ, ನಿಮ್ಮ ದೇಹವನ್ನ ಸಜೀವ ಯಜ್ಞವಾಗಿ ದೇವರಿಗೆ ನೀವು ಸಮರ್ಪಣೆ ಮಾಡ್ರಿ, ಆಗ ಯಾವುದು ಒಳ್ಳೆಯದು ಯಾವುದು ದೇವರಿಂದ ಬಂದದ್ದು
ಅನ್ನೋದನ್ನ ನೀವು ವಿವೇಚಿಸಿ ತಿಳಿದುಕೊಳ್ತೀರಾ ಅಂತ. ಓದಮ್ಮ ಅದು 12, 1, 2 ಬರ್ಕೊಳ್ರಿ. ಆ ವಚನವನ್ನ ಮಾರ್ಕ್ ಮಾಡ್ಕೊಳ್ಳಿ. ರೆಡಿ, 1, 2, 3 ಗೋ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕ ಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕೆ ಅನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಅಲ್ಲಿ ಜ್ಞಾನೇಂದ್ರಿಯಗಳನ್ನ ಶಿಕ್ಷಿಸಿ ಅಂತ ಹೇಳ್ತಿದ್ದಾನಲ್ಲ ಪೌಲನು, ಅದೇ ಪೌಲನಲ್ಲಿ ಹೇಳ್ತಿದ್ದಾನೆ, ನಿಮ್ಮ ದೇಹವನ್ನೇನು ಮಾಡ್ರಿ? ಸಜೀವ ಯಜ್ಞವಾಗಿ. ಅಂದ್ರೆ ಕತ್ತರಿಸಿ ಬಿಡ್ರಿ ನಿಮ್ಮ ದೇಹನ. ಏನಂತೆ? ಕತ್ತರಿಸ್ರಿ ನಿಮ್ಮ ದೇಹನ. ನಿಮ್ಮ ಆಸೆಗಳನ್ನ ಕತ್ತರಿಸ್ರಿ, ನಿಮ್ಮ ಯೋಚನೆಗಳನ್ನ ಕತ್ತರಿಸ್ರಿ. ಈ ದೇಹ ಏನೇನು ಕೇಳುತ್ತೋ ಅದನ್ನ ಕತ್ತರಿಸ್ರಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ದೇವರಿಂದ ಬಂದದ್ದು ಯಾವುದು ಅಂದ್ರೆ ಉತ್ತಮವಾದದ್ದು, ದೇವರಿಗೆ ಮೆಚ್ಚುಗೆ ಆದದ್ದು, ಒಂದು ಸ್ವಲ್ಪನೂ ದೋಷವಿಲ್ಲದ ಯಾವುದಂತ ನೀವು ತಿಳಿದುಕೊಂಡು ಅದರಂತೆ ನೀವು ನಡೀತೀರಾ. ಅದನ್ನ ಮೆಚ್ಚುಗೆ ಆಗಿರುವಂತ ಸಂಗತಿಯನ್ನ ನಿಮ್ಮ ಜೀವಿತದಲ್ಲಿ ನೀವು ಅಳವಡಿಸ್ಕೊಳ್ತೀರಿ. ಅಂದ್ರೆ ಒಳ್ಳೆಯದನ್ನೇ ಸ್ವೀಕಾರ ಮಾಡ್ತೀರಿ. ಯಾವಾಗ ಒಳ್ಳೆಯದನ್ನ ಸ್ವೀಕಾರ ಮಾಡ್ತೀರೋ ಒಳ್ಳೆಯದೇ ನಿಮ್ಮ ಜೀವಿತದಲ್ಲಿ ಆಗೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲವೂ ಸರಿ ಕಾಣ್ತಾ ಇದೆ ಅಂದ ಮಾತ್ರಕ್ಕೆ ಎಲ್ಲವೂ ಕೂಡ ದೇವರ ಚಿತ್ತ ಅಂತ ಅರ್ಥ ಅಲ್ಲ. ಎಲ್ಲವೂ ವಾಕ್ಯದ ಪ್ರಕಾರ ಇದೆ ಅಂದ ಮಾತ್ರಕ್ಕೆ ಎಲ್ಲವೂ ದೇವರ ಚಿತ್ತ ಇದೆ ಅಂತ ಅರ್ಥ ಅಲ್ಲ. ಎಲ್ಲವೂ ಕೂಡ ಒಳ್ಳೆದಾಗಿ ಕಾಣಿಸ್ತಾ ಇದೆ ಅಂದ ಮಾತ್ರಕ್ಕೆ ಎಲ್ಲವೂ ಕೂಡ ದೇವರ ಚಿತ್ತವಲ್ಲ. ಪ್ರೀತಿಯುಳ್ಳ ದೈವ ಮಕ್ಕಳೇ, ನಿಮ್ಮ ಮನಸ್ಸಿಗೆ ಅದು ಸರಿ ಕಾಣಬಹುದು. ಓ ದೇವರು ಇದನ್ನೇ ಅಪೇಕ್ಷೆ ಮಾಡ್ತಾ ಇದ್ದಾರೆ ಅಂತ ಅನಿಸಬಹುದು. ಬಟ್ ಎಲ್ಲವೂ ಕೂಡ ಅದೇ ಆಗಿರೋದಿಲ್ಲ. ಹಲ್ಲೆಲೂಯಾ. ಜ್ಞಾನೋಕ್ತಿ 3ನೇ ಅಧ್ಯಾಯ 5ರಿಂದ 6ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳಬೇಡ. ಏನಂತೆ? ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಎಲ್ಲಾ ವಿಷಯದಲ್ಲಿ ಏನು ಮಾಡು? ನೀನು ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಮಾರ್ಗಗಳು ಸರಾಗ ಆಗೋದು ಯಾವಾಗ? ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ದೇವರನ್ನೇ ನೀನು ಆಧಾರ ಮಾಡಿಕೊಳ್ಳುವಾಗ ನಿನ್ನ ನಡವಳಿಕೆಯನ್ನ, ನಿನ್ನ ಮಾರ್ಗವನ್ನ ಆತನು ಸರಾಗ ಮಾಡುವಂಥವನಾಗಿದ್ದಾನೆ. ಅಂದ್ರೆ ತಡೆಯಿಲ್ಲದ ಜೀವಿತವನ್ನ ನಿನಗೆ ಆತನು ಕೊಡುವಂಥವನಾಗಿದ್ದಾನೆ. ದಿನ್ನೆಗಳು, ಬೆಟ್ಟಗಳು, ಗುಡ್ಡಗಳು ಇಲ್ಲದಿರುವಂತ ಜೀವಿತವನ್ನ ನಿನಗೆ ಕೊಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಎರಿಕೋ ಗೋಡೆಗಳು ಇಲ್ಲದಿರುವಂತ ಜೀವಿತವನ್ನ ನಿನಗೆ ಕೊಡುವಂತವನಾಗಿದ್ದಾನೆ. ಗೋಲಿಯಾತನೇ ಇಲ್ಲದಿರುವಂತ ಜೀವಿತವನ್ನ ನಿನಗೆ ಕೊಡುವಂತವನಾಗಿದ್ದಾನೆ. ಅಂದ್ರೆ ನೀನು ಹೋಗುವಂತ ದಾರಿ ಅದು ನೆಟ್ಟಗೆ ಇರುವಂತದ್ದಾಗಿದೆ. ಇಡುವಂತ ಯಾವುದೇ ಸಂಗತಿಗಳು ನಿನ್ನ ದಾರಿಯಲ್ಲಿ ಇರೋದಿಲ್ಲ. ಯಾವಾಗ? ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಇರುವಾಗ. ಇದರ ಅರ್ಥ, ಒಂದು ವೇಳೆ ಸ್ವಬುದ್ಧಿಗೆ ನಾವು ಆಧಾರ ಮಾಡಿಕೊಂಡು ನಿರ್ಣಯಗಳನ್ನ ತೆಗೆದುಕೊಂಡ್ರೆ ನಮ್ಮ ಮಾರ್ಗ ನೆಟ್ಟಗಿರೋದಿಲ್ಲ. ನಮಗೆ ತಡೆಗಳು ಬರುತ್ತೆ, ವೈರಿಗಳು ನಮಗೆ ಎದುರಾಗ್ತಾರೆ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಎಷ್ಟು ಜನರಿಗೆ ಅರ್ಥ ಆಗ್ತಿದೆ ರೀ?
ನಿಮ್ಮ ಆಂತರ್ಯ ಮನುಷ್ಯನು ಬಲಗೊಳ್ಳಲಿ ಯೇಸುವಿನ ನಾಮದಲ್ಲಿ. ನಿನ್ನ ಆಂತರ್ಯ ಮನುಷ್ಯನು ಹೆಚ್ಚಾಗಿ ಬಲಿಷ್ಠವಾಗಲಿ ಯೇಸುವಿನ ನಾಮದಲ್ಲಿ. ನಿನ್ನ ಆಂತರ್ಯ ಮನುಷ್ಯನಿಗೆ ಬೇಕಾಗಿರುವಂಥ ಆಹಾರವನ್ನ ಇವತ್ತು ನೀನು ನೇರವಾಗಿ ತೆಗೆದುಕೋ. ಎಲ್ಲರೂ ಬಾಯಿಗಳನ್ನು ತೆಗೆದು ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇರಿ, ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇರಿ ಮತ್ತು ದೇವರ ವಾಕ್ಯವನ್ನ ಕೇಳ್ರಿ. ಹೋಶಾಯ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಚನ. ಪ್ರತಿಯೊಬ್ಬರು ಕೂಡ ನಾವು ವಾಕ್ಯವನ್ನ ತೆಗೆದುಕೊಳ್ಳೋಣ. ಹೋಶಾಯ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯದ 6ನೇ ವಚನ. ಹೋಶೇಯ 4:6 ಎಲ್ಲರೂ ಕೂಡ ತೆಗೆದುಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಹಲ್ಲೆಲೂಯಾ. ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ಹೇಳ್ತದೆ, ಮೈ ಪೀಪಲ್ ಆರ್ ಪೆರಿಶಿಂಗ್ ಬಿಕಾಸ್ ದ ಲ್ಯಾಕ್ ಇನ್ ನಾಲೆಡ್ಜ್. ಅಂದ್ರೆ ನನ್ನ ಜನರು ಹಾಳಾಗಿದ್ದಾರೆ ಅಂತ ಇಂಗ್ಲಿಷ್ ನಲ್ಲಿ ಹೇಳೋದಿಲ್ಲ. ನನ್ನ ಜನರು ನಾಶವಾಗಿದ್ದಾರೆ, ನನ್ನ ಜನರು ನಾಶನಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ? ಅವರಲ್ಲಿ ಜ್ಞಾನ ಇಲ್ಲ. ಅವರು ಜ್ಞಾನಹೀನರಾಗಿರೋದ್ರಿಂದ ಅವರು ನಾಶನಕ್ಕೆ ಗುರಿಯಾಗಿದ್ದಾರೆ. ಅಲ್ಲಿರುವಂತ ಜ್ಞಾನ ಅಷ್ಟು ಮಾತ್ರವಲ್ಲ, ಎಲ್ಲೆಲ್ಲಿ ನೀವು ದೇವರ ಜ್ಞಾನ ಅನ್ನುವಂಥ ಪದವನ್ನ ಬೈಬಲ್ ನಲ್ಲಿ ಹುಡುಕುತ್ತೀರೋ ಅದರ ಅರ್ಥ ಡಿಸರ್ನ್ಮೆಂಟ್, ವಿವೇಚನೆ. ಯಾವುದು ದೇವರಿಂದ ಬಂದದ್ದು, ಯಾವುದು ದೇವರಿಂದ ಬಂದಿಲ್ಲ, ಯಾವುದು ದೇವರಿಗೆ ಇಷ್ಟವಾಗಿದೆ, ಯಾವುದು ದೇವರಿಗೆ ಅಸಹ್ಯವಾಗಿದೆ, ಯಾವುದನ್ನ ಮಾಡಿದರೆ ದೇವರ ಚಿತ್ತವಾಗಿ ಅದು ಕಾಣಿಸುತ್ತೆ, ಯಾವುದನ್ನ ಮಾಡಿದರೆ ಅದು ದೇವರ ಚಿತ್ತವಾಗಿ ಕಾಣಿಸೋದಿಲ್ಲ. ಯಾವುದು ದೇವರ ಚಿತ್ತ, ಯಾವುದು ದೇವರ ಚಿತ್ತ ಅಲ್ಲ ಅಂತ ತಿಳಿಯುವುದೇ ನಿಜವಾದ ಕ್ರಿಸ್ತನ ಮಗನಿಗೆ ಇರುವಂತ ದೈವ ಜ್ಞಾನ. ದೈವ ಜ್ಞಾನ ಬೇಕಂದ್ರೆ ಮೊದಲನೇದಾಗಿ ಯಾವುದು ದೇವರದ್ದು, ಯಾವುದು ದೇವರ ಚಿತ್ತ, ಯಾವುದು ದೇವರ ಚಿತ್ತ ಅಲ್ಲ ಅಂತ ಅರ್ಥಕೊಳ್ಳಬೇಕು. ನಾಶನ ಯಾಕೆ ಬರ್ತಿದೆ ದೇವರ ಮಕ್ಕಳಲ್ಲಿ? ದೇವರ ಮಕ್ಕಳು ಯಾಕೆ ಅನ್ಯಾಯಕ್ಕೊಳಗಾಗ್ತಾ ಇದ್ದಾರೆ? ದೇವರ ಮಕ್ಕಳು ಯಾಕೆ ವಂಚನೆಗೆ ಒಳಗಾಗ್ತಿದ್ದಾರೆ? ದೇವರ ಮಕ್ಕಳು ಯಾಕೆ ಕಷ್ಟಕ್ಕೆ ಒಳಗಾಗ್ತಿದ್ದಾರೆ? ಯಾಕೆ? ಅವರಲ್ಲಿ ಜ್ಞಾನದ ಕೊರತೆ ಬಂದಿದೆ, ಜ್ಞಾನ ಕಡಿಮೆ ಆಗಿದೆ. ಅದಕ್ಕೆ ನಾಶನದ ಕಡೆಗೆ ಅವರು ಹೋಗ್ತಾ ಇದ್ದಾರೆ, ದೇವರನ್ನ ನಂಬಿಯೂ ಕೂಡ. ಅದಕ್ಕೆ ಬರ ಸಂಕಟದಲ್ಲಿ ಅವರ ಜೀವಿತವನ್ನ ಅವರು ಜೀವಿಸ್ತಾ ಇದ್ದಾರೆ, ಜ್ಞಾನದ ಕೊರತೆ ಇರೋದ್ರಿಂದ. ಅದರ ಅರ್ಥ ದೇವರ ಮಕ್ಕಳು ಜ್ಞಾನಹೀನರಾಗಿ ತಮ್ಮನ್ನು ತಾವು ನಾಶನದ ಕಡೆಗೆ ತೆಗೆದುಕೊಂಡು ಹೋಗಬಹುದು ಅಂತ. ನೀವು ದೇವರನ್ನ ನಂಬಿದ ಮಾತ್ರಕ್ಕೆ ರಕ್ಷಣೆಯ ಕಡೆಗೆ ಹೋಗ್ತೀರಾ ಅಂತ ಅಲ್ಲ. ದೇವರನ್ನ ನಂಬಿ ಆ ದೈವ ಜ್ಞಾನದಿಂದ ನೀವು ನಡೆಯುವಾಗ ಮಾತ್ರ ನಾಶನದ ಮಾರ್ಗದಿಂದ ಜೀವದ ಮಾರ್ಗಕ್ಕೆ ನೀವು ನಡೀತೀರಾ ಅಂತ ಅರ್ಥ. ಎಷ್ಟು ಜನರೊಟ್ಟಿಗೆ ದೇವರು ಮಾತನಾಡ್ತಾ ಇದ್ದಾರೆ? ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರಿ, ಒಳಗೆ ಹೊರಗೆ ಮೆತ್ತಗೆ ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇರಿ, ಸುಮ್ಮನಿರಬೇಡ್ರಿ. ಇದೇ ರೀತಿಯಾಗಿ ಒಬ್ಬ ದೈವ ಅಭಿಷಕ್ತನು ಜ್ಞಾನಹೀನನಾಗಿ ಒಂದು ಕಾರ್ಯವನ್ನ ಮಾಡ್ತಾನೆ. ಈತನು ಮಾತ್ರವಲ್ಲ, ನಾನು ಉದಾಹರಣೆ ಕೊಡೋದಾದ್ರೆ ಇನ್ನು ಹಲವಾರು ಜನರನ್ನ, ಇನ್ನು ಹಲವಾರು ಅಭಿಷಕ್ತರನ್ನು ಉದಾಹರಣೆಯಾಗಿ ಕೊಡಬಹುದು, ಬಟ್ ಈಗ ಸಮಯ ಇಲ್ಲ. ಇದೇ ರೀತಿಯಾಗಿ ದೇವರನ್ನು ಅರಿತುಕೊಂಡಿರುವಂತ, ದೇವರನ್ನ ಬಹಳ ಹತ್ತಿರದಿಂದ ನೋಡಿರುವಂತ ಈತನ ಪ್ರಾರ್ಥನೆಯನ್ನ ದೇವರು ಎಂದಿಗೂ ಕೂಡ ತೆಗೆದು ಹಾಕಲಿಲ್ಲ. ಇವನು ಏನು ಪ್ರಾರ್ಥನೆ ಮಾಡ್ತಿದ್ನೋ ಅದನ್ನ ದೇವರು ನೆರವೇರಿಸ್ತಾ ಇದ್ರು. ಇವನು ಬೆಂಕಿ ಬರಲಿ ಎಂದಾಗ ದೇವರು ಪರಲೋಕದಿಂದ ಬೆಂಕಿ ಕಳಿಸ್ತಾ ಇದ್ರು. ಇವನು ಮಳೆ ಬರಲಿ ಎಂದಾಗ ಪರಲೋಕದಿಂದ ಮಳೆ ಬರ್ತಾ ಇತ್ತು. ಇವನು ಬರಗಾಲ ಬರುತ್ತೆ ಅಂತ ಹೇಳಿದ ತಕ್ಷಣ ಬರಗಾಲ ಬರ್ತಾ ಇತ್ತು. ಇವನು ಕೋಪಿಸಿಕೊಂಡು ಏನು ನುಡಿದ್ರು, ಯಾರ ಮೇಲೆ ಶಾಪ ನುಡಿದ್ರು ಅದು ನೆರವೇರ್ತಾ ಇತ್ತು. ಅಂದ್ರೆ ಅರ್ಥ ಮಾಡ್ಕೊಳ್ರಿ, ಇವನು ದೇವರನ್ನ ಎಷ್ಟು ಹತ್ತಿರದಿಂದ ನೋಡಿದ್ದ, ದೇವರೊಟ್ಟಿಗೆ ಎಷ್ಟು ಆಳವಾದಂತ ಒಡನಾಟವನ್ನ ಇಟ್ಟುಕೊಂಡಿದ್ದ, ದೇವರ ಮಾರ್ಗವನ್ನ ಎಷ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದ ಅಂತ. ಆದರೂ ಇಷ್ಟೆಲ್ಲ ಅರಿತುಕೊಂಡಿರುವಂತ ಎಲೆಯನು ಒಂದು ದಿನ ಭಯ ಪಟ್ಟು ತನ್ನ ಜೀವದ ರಕ್ಷಣೆಗಾಗಿ ಓಡಿ ಹೋಗ್ತಾನೆ. ಒಂದು ದಿನ ಅವನಿಗೆ ನಾಶನ ಅವನ ಕಣ್ಣೆದುರಿಗೆ ಬರುತ್ತೆ.
ಒಂದು ದಿನ ನಾನು ಗತಿಸಿ ಹೋಗ್ತೀನೇನೋ ಅನ್ನುವಂತ ಭಯ ಅವನಿಗೆ ಬರುತ್ತೆ. ಆ ಭಯ ಬಂದು ಅವನೇನು ಮಾಡ್ತಾನೆ, ತನ್ನ ಪ್ರಾಣ ರಕ್ಷಣೆಗಾಗಿ ಓಡ್ ಹೋಗ್ತಾನೆ. ಈ ಎಲಿಯನು ತನ್ನನ್ನ ಕರೆದಿರುವಂತ ದೇವರು, ನಾನು ಆರಾಧಿಸುತ್ತೇನಂತ ದೇವರು, ನಿಜವಾದ ದೇವರು ಅನ್ನೋದಕ್ಕೆ ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧನಾಗಿರ್ತಾನೆ. 18ನೇ ಅಧ್ಯಾಯದಲ್ಲಿ 1 ವರ್ಷಗಳಲ್ಲಿ ನೋಡೋದಾದ್ರೆ ಅಹಾಬನಿಗೆ ಹೇಳ್ತಾನೆ, ಹೋಗು ನಿನ್ನ ಪ್ರವಾದಿಗಳನ್ನು ಕರೆದುಕೊಂಡು ಬಾ, 850 ಜನ ನೀನು ಕರ್ಕೊಂಡು ಬಾ, ನಾನು ಒಬ್ಬನೇ ಬಂದು ಪ್ರೂವ್ ಮಾಡ್ತೇನೆ ನನ್ನ ದೇವರೇ ನಿಜವಾದ ದೇವರು ಅಂತ. ಆ ಮಾತಿನ ಮೇರೆಗೆ ಅಹಾಬನ ಕರ್ಕೊಂಡು ಬರ್ತಾನೆ. ಇವನು ಹೋಗ್ತಾನೆ, ಇಬ್ಬರು ಯಜ್ಞವೇದಿ ಕಟ್ಟುತ್ತಾರೆ. ಅಲ್ಲಿ ಯಾರು ನಿಜವಾದಂತ ದೇವರು, ಯಾರು ಸುಳ್ಳು ದೇವರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಬಾಳನ ಪ್ರವಾದಿಗಳು ಅಶ್ಶೂರನ ಪ್ರವಾದಿಗಳಿಗೆ ಉತ್ತರ ಬರೋದಿಲ್ಲ. ಅವ್ರ 850 ಜನ ಇರಬಹುದು, ಆದ್ರೆ ಈತನು ನಿಜವಾದಂತ ದೈವ ಅಭಿಷಕ್ತನು, ದೇವರ ಮಗನಾಗಿದ್ದ ಕಾರಣ ಇವನ ಒಂದೇ ಒಂದು ಮಾತಿನ ಮೇರೆಗೆ ಇವನ ಯಜ್ಞವೇದಿಯನ್ನ ದೇವರ ಬೆಂಕಿ ಸ್ವೀಕಾರ ಮಾಡಿತು. ಅವತ್ತು ಇವನನ್ನ ಕರೆದದ್ದು, ಇಲ್ಲಿ ಕರ್ಮೇಲ್ ಬೆಟ್ಟಕ್ಕೆ ಕರೆದುಕೊಂಡು ಬಂದಿದ್ದು ದೇವರೇ ಅಂತ ಅಲ್ಲಿರುವಂತ ಜನರಿಗೆ ಗೊತ್ತಾಯ್ತು. ಅಷ್ಟು ಮಾತ್ರ ಅಲ್ಲ, ಯೆಹೋವನೇ ನಿಜವಾದಂತ ದೇವರೆಂಬುದಾಗಿ ಅಲ್ಲಿ ಪ್ರತಿಯೊಬ್ಬರು ಕೂಡ ಅರಿಕೆ ಮಾಡಿಕೊಂಡ್ರು. ಆದ್ರೂ ಯಾಕ್ರಿ ಭಯ ಪಟ್ಟ ಅವನು? ಯಾಕೆ ಭಯ ಪಟ್ಟ ಹೇಳ? ಎಷ್ಟು ಜನರಿಗೆ ಸತ್ಯ ಗೊತ್ತಾಗ್ಬೇಕು. ಅಲ್ಲಿ ಅವನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಒಂದು ಕಾರ್ಯವನ್ನು ಮಾಡ್ತ. ದೇವೇನಕ್ಕೆ ಕಳಿಸಿದ್ರು ಅವನನ್ನ? ನನ್ನ ಮಕ್ಕಳನ್ನ ತಿರುಗಿ ನನ್ನ ಕಡೆಗೆ ಕರೆದುಕೊಂಡು ಬಾ, ನನ್ನ ಮಕ್ಕಳು ತಿರುಗಿ ನನ್ನ ಪ್ರೀತಿಗೆ ಬರಲಿ, ನನ್ನ ನಡವಳಿಸುವಿಕೆಯಲ್ಲಿ ಬರಲಿ, ನನ್ನ ವಾಕ್ಯದ ಆಧಾರದ ಮೇಲೆ ಜೀವಿತ ಮಾಡಲಿ, ನನಗೆ ನನ್ನ ಮಕ್ಕಳು ಬೇಕು ಅಂತ. ಇಸ್ರಾಯೇಲರು ನನ್ನ ಸ್ವತ್ತು, ಅವರು ನನ್ನ ಮಕ್ಕಳಾಗಿದ್ದಾರಂತ ಅವರನ್ನ ತಿರುಗಿ ನನ್ನ ಬಳಿಗೆ ಸೇರಿಸು ಅಂತ ಕರ್ಕೊಂಡು ಹೋಗಿದ್ರೆ ಹೊರತು, ತನ್ನದೇ ಮಕ್ಕಳಾಗಿರುವಂತ ಇಸ್ರಾಯೇಲರು ಬಾಳನ ಪ್ರವಾದಿ ಆಗಿದ್ರು ಕೂಡ ಅವನನ್ನ ಶಿಕ್ಷಿಸುವಂತ ಎಲಿಯನಿಗೆ ದೇವರೆಲ್ಲೂ ಹೇಳಲಿಲ್ಲ. ಸತ್ಯ ನೋಡೋದಾದ್ರೆ, ವಾಕ್ಯದ ಪ್ರಕಾರ ನೋಡೋದಾದ್ರೆ, ದೇವರ ಯೋಚನೆಗಳ ಪ್ರಕಾರ ನೋಡೋದಾದ್ರೆ ಎಲಿಯನು ಮಾಡಿದ್ದು ಸರಿ. ಬಾಳನ ಪ್ರವಾದಿಗಳನ್ನ, ಅಶ್ಶೂರನ ಪ್ರವಾದಿಗಳನ್ನ, ಅಂದ್ರೆ ಯಾರು ದೇವರ ಮಕ್ಕಳನ್ನ ದೇವರಿಂದ ಅನ್ಯ ದೇವತೆಗಳಿಗೆ ಆರಾಧನೆ ಮಾಡುವುದಕ್ಕೆ ಪ್ರೇರೇಪಣೆ ಮಾಡಿದ್ರು, ಅವರಿಗೆ ಇದೇ ನ್ಯಾಯ ಸಿಗಬೇಕು, ವಾಕ್ಯವು ಕೂಡ ಇದೇ ಹೇಳುತ್ತೆ, ಧರ್ಮಶಾಸ್ತ್ರವು ಕೂಡ ಇದೇ ಹೇಳುತ್ತೆ ಅನ್ನೋದು ಸತ್ಯ. ಆದ್ರೆ ಅದು ಅವತ್ತು ದೇವರ ಉದ್ದೇಶವಾಗಿರ್ಲಿಲ್ಲ. ಇಷ್ಟೆಲ್ಲ ಭಯಂಕರವಾದಂತ ಕೃತ್ಯವನ್ನ ಮಾಡಿ ಈ ಎಲ್ಲ ಪ್ರವಾದಿಗಳನ್ನ ಇವನೇ ಹತ ಮಾಡಿದ ನಂತರ ಯಾಕ್ರಿ ಭಯ ಬರಬೇಕಿತ್ತು? ಅವ್ನು ಧೈರ್ಯವಾಗಿ ಎದುರಿಸ್ಬೋದಿತ್ತಲ್ಲ. ಯಾಕೆ ಬಂತು ಗೊತ್ತಾ? ಇಷ್ಟೆಲ್ಲ ಮಾಡಿದ ಆತನು ಇಸಬೆಳ ಮಾತಿಗೆ ಯಾಕೆ ಭಯ ಪಟ್ಟನು ಗೊತ್ತಾ? ಓದೋಣ 19ನೇ ಅಧ್ಯಾಯ 2ನೇ ವಚನ. ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳು ಕಳುಹಿಸಿದಳು. ಓಕೆ, ಇಷ್ಟೇ ಸಾಕು. ಚೆನ್ನಾಗಿ ಹೈಲೈಟ್ ಮಾಡ್ಕೊಳ್ಳಿ. ಈ ಒಂದು ಮಾತಿನಲ್ಲಿ ಅಂತದ್ದು ಏನಿತ್ತು ಅಂತ ಎಲಿಯ ಹೆದರುಕೊಂಡ. ಈ ಮಾತಿನಲ್ಲಿ ಅಂತದ್ದ ಏನಿರಬಹುದು ಅಂತ ದೊಡ್ಡ ಅಭಿಷಕ್ತನ ಹೆದರುಕೊಂಡಿರಬಹುದು. ಯೋಚನೆ ಮಾಡ್ರಿ. ಇಸಬೆಳ ಒಂದೇ ಒಂದು ಮಾತಿಗೆ ಎಲಿಯನಲ್ಲಿ ಆ ಆತಂಕ ಹೇಗೆ ಬಂತು, ಆ ಭಯ ಹೇಗೆ ಬಂತು, ಆ ಮರಣ ಹೇಗೆ ಆ ಛಾಯವನ್ನು ಆವರಿಸಿಕೊಳ್ಳುತ್ತು ಒಂದ್ಸರಿ ಯೋಚನೆ ಮಾಡಿ. ಹೇಗೆ ಆವರಿಸಿಕೊಂಡಿರ್ಬೋದು ಯೋಚನೆ ಮಾಡಿ. ಯಾಕೆ ಬಂದಿರಬಹುದು?
ಯಾಕೆ ಒಂದು ಮಾತಿಗೆ ಅವನಷ್ಟು ಭಯ ಪಟ್ಟಿರ್ಬೋದು? ಅಲ್ಲಿ ಇಸೆಬಳು ಎಲಿಯನ ಬಳಿಗೆ ಕಳಿಸಿದಂತ ದೂತನು ಮನುಷ್ಯ ದೂತನಲ್ಲ. ಅಂದ್ರೆ ಮೆಸೆಂಜರ್ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡೋದಾದ್ರೆ ಮೆಸೆಂಜರ್ ಅಂದ್ರೆ ಸಂದೇಶವನ್ನ ರವಾನೆ ಮಾಡುವಂತ ಮನುಷ್ಯರು ಒಂದು. ಎರಡನೇದಾಗಿ ಸಂದೇಶವನ್ನ ರವಾನೆ ಮಾಡುವಂತ ದೇವದೂತರು. ಮೂರನೇದಾಗಿ ಸಂದೇಶವನ್ನ ರವಾನೆ ಮಾಡುವಂತ ದುರಾತ್ಮ ದೂತರು. ದುರಾತ್ಮಗಳು ಅಂದ್ರೆ ಬಿದ್ದು ಹೋಗಿರುವಂತ ದೂತರು. ಅಲ್ಲಿ ಬಂದಂತ ದೂತನು ಮನುಷ್ಯನಲ್ಲ, ದೇವದೂತನಲ್ಲ. ಅಲ್ಲಿ ಈ ಸಂದೇಶವನ್ನ ನಿನ್ನನ್ನು ನಾಶ ಮಾಡಿಬಿಡ್ತೇನೆ, ನಿನ್ನ ಅಂತ್ಯ ಹತ್ತಿರ ಬಂದಿದೆ, ನಿನಗೆ ಇನ್ನು ಉಳಿಗಾಲ ಇಲ್ಲ ಅಂತ ಸಂದೇಶವನ್ನ ತೆಗೆದುಕೊಂಡು ಬಂದಿದ್ದು ಒಬ್ಬ ದುರಾತ್ಮ. ಒಂದು ಬಿದ್ದು ಹೋಗಿರುವಂತ ದೂತನು, ಒಂದು ದುರಾತ್ಮ ಅವನ ಬಳಿಗೆ ಸಂದೇಶವನ್ನು ತೆಗೆದುಕೊಂಡು ಬಂತು. ಎರಡನೇದಾಗಿ ಆ ವಿಷಯಕ್ಕೆ ಅವನು ಹೆದರಿರೋದಿಲ್ಲ. ಅಲ್ಲೂ ಕೂಡ ಒಂದಷ್ಟು ಅವನಲ್ಲಿ ಅಭಿಷೇಕ ಇದ್ದದ್ರಿಂದ ಸಮಾಧಾನ ಆಗಿರ್ತಾನೇನೋ ಗೊತ್ತಿಲ್ಲ. ಬಟ್ ಅವನ ಯಾಕೆ ಹೆದರಿದನಂತ ಈಗ ಹೇಳ್ತೇನೆ ಕೇಳಿ. ಆಕೆಯು ಎಲಿಯನ ಬಳಿಗೆ ದೂತರನ್ನ ಕಳಿಸಿ, ದೂತರನ್ನು ಅಂದ್ರೆ ನೋಡಿ ಎಷ್ಟು ಡಿಮಾನಿಕ್ ಸ್ಪಿರಿಟ್ ಬಂದಿರ್ಬೋದು ಅವನನ್ನ ಅವತ್ತು ಕನ್ಫ್ರಂಟ್ ಮಾಡೋದಕ್ಕೆ, ಅವನ ಹತ್ರ ಮಾತನಾಡೋದಕ್ಕೆ ಎಷ್ಟು ದುರಾತ್ಮಗಳು ಬಂದಿರಬಹುದು. ಒಂದು ಸಾರಿ ಯೋಚನೆ ಮಾಡಿ, ಎಷ್ಟು ಭಯಂಕರವಾಗಿರಬಹುದು ಆ ಪರಿಸ್ಥಿತಿ. ಬಟ್ ಆದ್ರೂ ಅವನಿಗೆ ಭಯ ಕೊಟ್ಟಿದ್ದು ಈ ದೂತರಲ್ಲ. ಏನಂತ ಹೇಳ್ತೀನಿ. ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳಿಸಿ ಅವನಿಗೆ, ನಿನ್ನ ಪ್ರಾಣವನ್ನ ನಾನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು. ಅವನು ಇದನ್ನ ಕೇಳಿದೊಡನೆಯೇ, ಈ ಮಾತನ್ನ ಕೇಳಿದ ತಕ್ಷಣವೇ, ಒಂದೇ ಒಂದು ಸೆಕೆಂಡ್ ಕೂಡ ಅವನು ಗ್ಯಾಪ್ ಕೊಡಲಿಲ್ಲ, ಕೇಳಿದ ತಕ್ಷಣವೇ ತನ್ನ ಪ್ರಾಣದ ರಕ್ಷಣೆಗಾಗಿ ಓಡಿ ಹೋದನಂತೆ. ಇಲ್ಲಿ ಇಸೆಬಳು ಏನ್ ಹೇಳ್ತಾ ಇದ್ದಾಳೆ ಗೊತ್ತಾ? ನೀನು ಮಾಡಿದಂತ ಈ ನೀಚ ಕೃತ್ಯಕ್ಕೆ, ನಿನ್ನ ಜನರನ್ನೇ ನೀನ್ ನಾಶ ಮಾಡಿದ್ದಕ್ಕೆ ನಾನು ನಿನ್ನ ಪ್ರಾಣವನ್ನ ತೆಗೆದೆ ಹೋದ್ರೆ ದೇವತೆಗಳು ಇಲ್ಲಿರುವಂತ ದೇವತೆಗಳು ಬೇರೆ ಯಾರು ಅಲ್ಲ, ಅದರ ಮೂಲ ಪದ ಎಲೋಹೀಮ್ ಎಂಬುದಾಗಿದೆ. ಏನು? ಎಲೋಹೀಮ್. ಎಲ್ಲರೂ ಹೇಳೋಣವಾ? ಎಲೋಹೀಮ್. ಈ ಪದವನ್ನ ನಾವು ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲೇ ನೋಡ್ತೇವೆ. ಆದಿಯಲ್ಲಿ ದೇವರು, ಅಲ್ಲಿ ಎಲೋಹೀಮ್ ಅನ್ನುವಂತ ಪದವನ್ನು ಉಪಯೋಗ ಮಾಡಿದ್ರು. ಅಂದ್ರೆ ಇಲ್ಲಿ ಇಸಬೆಲ್ಲು ಯಾವುದೋ ಸಾಮಾನ್ಯ ಸಂಗತಿಯನ್ನು ಹೇಳ್ತಾ ಇಲ್ಲ. ನೀನು ಮಾಡಿರುವಂತ ತಪ್ಪಿಗೆ ನಿನ್ನ ದೇವತೆಗಳೇ ನನಗೆ ಬೇಕಾದದ್ದು ಏನಾದ್ರೂ ಮಾಡ್ಲಿ, ನಿನ್ನ ತಲೆನ ನಾನು ತಗಿಲಿಲ್ಲ ಅಂದ್ರೆ. ಅವಳ ಹೇಳ್ತಾ ಇರೋದು, ನೀನು ಮಾಡಿರುವಂತ ಈ ಕಾರ್ಯಕ್ಕೆ ತಂದೆ, ಮಗ, ಪರಿಶುದ್ಧಾತ್ಮನೇ ನ್ಯಾಯವನ್ನ ತೀರಿಸಲಿ. ಒಂದು ವೇಳೆ ನೀನು ಮಾಡಿರುವಂತ ತಪ್ಪನ್ನ ಅದಕ್ಕೆ ನಾನು ನ್ಯಾಯ ತೀರ್ಪು ಕೊಡ್ಲಿಲ್ಲ ಅಂದ್ರೆ, ನೀನ್ ಮಾಡಿರುವಂತ ತಪ್ಪಿಗೆ ನಾನು ನ್ಯಾಯ ತೀರ್ಪು ಕೊಡ್ಲಿಲ್ಲ ಅಂದ್ರೆ, ಎಲೋಹೀಮ್ ನನಗೆ ಬೇಕಾದದ್ದನ್ನು ಮಾಡಲಿ ಎಂಬುದಾಗಿ ಹೇಳ್ತಾಳಲ್ಲ. ಬೇಕಾದದ್ದನ್ನು ಮಾಡಲಿ ಅನ್ನುವಂತ ಈ ಎರಡು ಪದದ ಹಿಬ್ರಿಯು ಪದ ಯೋಸೆಫುನ್ ಎಂಬುದಾಗಿ. ಏನ್ ಹೇಳಿ? ಯೋಸೆಫುನ್ ಅಂದ್ರೆ ಯೋಸೇಫನು ಅಂತ. ಅವಳು ಏನು ಹೇಳೋದಕ್ಕೆ ಹೊರಟಿದ್ದಾಳಂದ್ರೆ, ಯೋಸೇಫನ ದೇವರಾಗಿರುವಂತ ಎಲೋಹೀಮ್, ನೀನು ಮಾಡಿರುವಂತ ಕೃತ್ಯಕ್ಕೆ ನಾನು ನ್ಯಾಯ ತೀರ್ಪನ್ನು ಕೊಡ್ಲಿಲ್ಲ ಅಂದ್ರೆ ನನಗೇನಾದ್ರೂ ಬೇಕಾದ್ರೆ ಮಾಡ್ಲಿ. ಯಾಕೆ ಅಂದ್ರೆ ಯೋಸೇಫನ ದೇವರು ತನ್ನ ಸಹೋದರರನ್ನ ಕ್ಷಮಿಸು ಎಂಬುದಾಗಿ ಹೇಳುವಂತ ದೇವರಾಗಿದ್ದಾನೆ ಹೊರತು ತನ್ನ ಸಹೋದರರನ್ನ ನಾಶ ಮಾಡು ಎಂಬುದಾಗಿ ಯಾವತ್ತೂ ಹೇಳಿಕೊಟ್ಟಿಲ್ಲ. ಯೋಸೇಫನಿಗೆ ತನ್ನ ಅಣ್ಣಂದಿರೇ ಅವನಿಗೆ ಮೋಸ ಮಾಡಿದ್ರು, ಅವನಿಗೆ ವಂಚನೆ ಮಾಡಿದ್ರು,
ಅವನಿಗೆ ಮಾರಬಿಟ್ರು. ಎಷ್ಟು ಪ್ರೀತಿಯಿಂದ ಅವನ ತಂದೆ ನೋಡಿಕೊಳ್ತಾ ಇದ್ರು. ಆ ಎಲ್ಲ ಪ್ರೀತಿಯನ್ನ ಕಳೆದುಕೊಂಡನು ಯೋಸೇಫನು. ಸೆರೆಯಾಗಿ ಹೋದನು, ಸೇವಕನಾಗಿ ಕೂಲಿಯಾಗಿ ಕೆಲಸ ಮಾಡಿದನು. ಏನೆಲ್ಲ ಕಷ್ಟಗಳನ್ನ ಐಗುಪ್ತದಲ್ಲಿ ಅವನು ಅನುಭವಿಸಿದನು. ಸೆರೆಮನೆಗೆ ಹೋದನು. ಇದೆಲ್ಲ ನಡೆದದ್ದು ಅವರ ಅಣ್ಣಂದಿರು ಮಾಡಿದಂತ ಮೋಸದ ನಿಮಿತ್ತ. ಆದ್ರೆ ಒಂದು ದಿನ ಅವರ ಅಣ್ಣಂದಿರು ಬರಗಾಲದ ನಿಮಿತ್ತವಾಗಿ ಅವನ ಬಳಿಯೇ ಬರುವ ಹಾಗೆ ದೇವರು ಮಾಡ್ತಾರೆ. ಆದರೆ ದೇವರ ಸ್ವಭಾವ ಅವನಲ್ಲಿ ಇದ್ದಂತ ಕಾರಣ ಅವರನ್ನು ಕ್ಷಮಿಸುತ್ತಾನೆ. ಅವರ ಇಡೀ ಕುಟುಂಬಕ್ಕೆ ಆಧಾರವಾಗಿ ನಿಲ್ತಾನೆ. ಆ ಬರಗಾಲದಲ್ಲಿ ಆ ಕುಟುಂಬವನ್ನ ಐಗುಪ್ತಕ್ಕೆ ಕರೆದುಕೊಂಡು ಬರ್ತಾನೆ. ಕ್ಷಮಾಪಣೆಯ ಸ್ವಭಾವ ಯೋಸೇಫನಲ್ಲಿ ಇತ್ತು. ಇಸಬೆಲ್ ಹೇಳ್ತಾ ಇದ್ದಾಳೆ, ಯೋಸೇಫನ ದೇವತೆಗಳಾಗಿರುವಂತ ಎಲೋಹಿಮ್ ನನಗೆ ನ್ಯಾಯವನ್ನ ತೀರಿಸಲಿ, ನೀನು ಮಾಡಿರೋದು ಸರಿಯಾಗಿದ್ರೆ. ವಾಕ್ಯದ ಪ್ರಕಾರ ನ್ಯಾಯ ತೀರ್ಪನ್ನ ಕೊಡಬೇಕಾಗಿದ್ದು ದೇವರು. ಆದ್ರೆ ಇಲ್ಲಿ ನ್ಯಾಯ ತೀರ್ಪನ್ನ ಕೊಟ್ಟಿದ್ದು ಯಾರು? ಎಲಿಯಾ. ಯಾರಪ್ಪ ಅದು ಎಲೋಹಿಮ್? ಯಾರು ಕೊಟ್ಟಿದ್ದು? ಎಲ್ಲರೂ ಬಾಯ್ ಬಿಟ್ಟು ಹೇಳ್ರಿ, ಬಾಯ್ ಬಿಟ್ಟು ಹೇಳ್ರಿ. ಎಲಿಯಾ. ಈ ಮಾತನ್ನ ಕೇಳಿದ ತಕ್ಷಣವೇ ಅಯ್ಯೋ ನಾನು ತಪ್ಪು ಮಾಡಿದ್ದೇನೆ, ನಾನು ಜ್ಞಾನಹೀನನಾಗಿ ನಡೆದುಕೊಂಡಿದ್ದೇನೆ, ಈ ವಿಷಯದಲ್ಲಿ ದೇವರ ಉದ್ದೇಶ ಏನಂತ ನಾನು ಅರಿತುಕೊಳ್ಳದೆ ನನ್ನ ಜನರ ವಿರುದ್ಧವಾಗಿ ನಾನೇ ಕೈ ಹಾಕಿಬಿಟ್ಟಿದ್ದೇನೆ ಅಂತ ಆ ಕ್ಷಣಕ್ಕೆ ಹೆದರ್ಕೊಂಡು ಓಡಿ ಹೋಗ್ತಾನೆ. ಆಮೇಲೆ ಅದಕ್ಕೆ ನೋಡಿ ಅವನ ದೇವರಿಗೆ ಜಸ್ಟಿಫಿಕೇಶನ್ ಕೊಡೋದು. ಎಲ್ಲಾ ಪ್ರವಾದಿಗಳು ಬಾಳನ ಪ್ರವಾದಿಗಳಾಗ್ಬಿಟ್ಟಿದ್ದಾರೆ, ಎಲ್ಲರೂ ಅವನನ್ನೇ ಆರಾಧನೆ ಮಾಡ್ತಿದ್ದಾರೆ, ಅದ್ರಲ್ಲಿ ಉಳ್ಕೊಂಡಿರೋ ನಾನು ಒಬ್ನೇ. ಯಾಕೆ ಹೇಳಿ ಆ ಜಸ್ಟಿಫಿಕೇಶನ್ ಕೊಡೋದು? ಅವನು ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಅವರೆಲ್ಲ ಪಾಪ ಮಾಡಿದ್ದಾರೆ, ನಾನ್ ಮಾಡಿಲ್ಲ. ಅವ್ರು ಮಾಡಿದಾರಪ್ಪ, ನಾನು ಮಾಡಿಲ್ಲ, ನಾನು ಒಬ್ನೇ ಉಳ್ಕೊಂಡಿದ್ದೀನಿ, ನಾನು ಒಬ್ನೇ ಸರಿ ಇರೋದು. ಯಾಕೆ ಅದನ್ನ ಹೇಳ್ತಾ ಇದ್ದಾನೆ ಎಲಿಯಾ ಅಂದ್ರೆ, ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ತೀನಿ, ನಾನು ಮಾಡಿರೋ ಆಕ್ಟ್ ತಪ್ಪಲ್ಲ ಅಲ್ವಾ ಅಪ್ಪ, ನಿನಗೂ ಇದಲ್ವಪ್ಪ ಬೇಕಾಗಿರೋದು. ಅವನೇನ್ ಅಂದ್ಕೊಳ್ತಾನೆ, ದೇವರು ಕಾರ್ಯ ಮಾಡಿದ್ರೆ ಬರೀ ಬೆಂಕಿಯಿಂದಲೇ, ಬರೀ ದೊಡ್ಡದಾಗಿ ಭಯಂಕರವಾಗಿಯೇ ಕಾರ್ಯ ಮಾಡ್ತಾನೆ, ಭಯಂಕರವಾಗಿಯೇ ನನ್ನೊಟ್ಟಿಗೆ ಮಾತನಾಡ್ತಾನೆ ಅಂತ ಅವನು ಅಂದುಕೊಂಡ. ಆದ್ರೆ ದೇವರು ಆ ಗುಹೆನಲ್ಲಿ ಇರ್ಬೇಕಾದ್ರೆ 3 ಸಾರಿ ಬಿರುಗಾಳಿ ಬರುತ್ತೆ, ಸಿಡಿಲುಂಟಾಗುತ್ತೆ, ಭೂಕಂಪ ಉಂಟಾಗುತ್ತೆ, ಅಲ್ಲೆಲ್ಲೂ ದೇವ್ರು ಇರೋದಿಲ್ಲ. ಆದ್ರೆ ಮಂದ ಮಾರುತ ಶಬ್ದದಲ್ಲಿ ಆತನೊಟ್ಟಿಗೆ ಮಾತನಾಡ್ತಾನೆ. ಅವನಿಗೇನ್ ತಿಳಿಸೋದಕ್ಕೆ ಹೊರಟಿದ್ರು ಗೊತ್ತಾ? ಎಲ್ಲವೂ ಕೂಡ ಡ್ರಾಮಾ ರೀತಿಯಲ್ಲಿ ಇರೋದಿಲ್ಲ, ಎಲ್ಲವೂ ಕೂಡ ನೀನು ಅಂದುಕೊಳ್ಳುವಂತ ರೀತಿಯಲ್ಲಿ ಇರೋದಿಲ್ಲ. ನನ್ನ ಉದ್ದೇಶಗಳನ್ನ ನೀನು ಮೆಲ್ಲಗೆ ಮಂದ ಮಾರುತ ಶಬ್ದದಲ್ಲಿ ತಿಳಿದುಕೊಳ್ಳಬೇಕು. ನೀನು ವಿವೇಚನೆ ಮಾಡ್ಕೊಳ್ಬೇಕು. ಯಾವುದು ಎಕ್ಸೈಟ್ಮೆಂಟ್ ಅಲ್ಲಿ ನೀನು ಡಿಸಿಷನ್ ತೆಗೆದುಕೊಳ್ತಿದ್ಯಾ, ಯಾವುದು ವೈರಿ ನಿನಗೆ ಡಿಸಿಷನ್ಗಳನ್ನ ಕೊಡ್ತಿದ್ದಾನೆ, ಯಾವುದು ನಿಜವಾಗಿ ನನ್ನ ಶಬ್ದ ಆಗಿದೆ, ನೀನು ವಿವೇಚನೆ ಮಾಡಿ ತಿಳ್ಕೊಳ್ಬೇಕಾಗಿತ್ತು ಎಲಿಯಾ. ಆದ್ರೂ ನೀನು ಸಾಯ್ಬೇಕಾಗಿಲ್ಲ, ಹೋಗು. ಇನ್ನು ನೀನು ಎಲೀಷನಿಗೆ ಅಭಿಷೇಕ ಮಾಡಬೇಕಾಗಿದೆ. ಎಲೀಷನ ಯೇಹುವಿಗೆ ಅಭಿಷೇಕ ಮಾಡಬೇಕಾಗಿದೆ. ಇನ್ನೊಬ್ರು ಯಾರು? ಯೇಹು ಆದ್ಮೇಲೆ ಇವನ ಕತ್ತಿಯಿಂದ ಉಳ್ಕೊಳ್ಳೋರು ಅವನ ಕೈಲಿ ಸಿಗ್ತಾರೆ, ಅವನ ಕತ್ತಿಯಲ್ಲಿ ಉಳ್ಕೊಳ್ಳೋರು ಇವನ ಕೈಲಿ ಸಿಗ್ತಾರೆ. ಅಂದ್ರೆ ಈ ನಾಶನದ ಅಭಿಷೇಕ, ಈ ನಾಶನದ ಉದ್ದೇಶನೇ ಅಜಾಯೇಲ್. ಇವರನ್ನ ನಾಶ ಮಾಡಬೇಕಾಗಿರೋದು ನೀನಲ್ಲ, ಅದಕ್ಕೋಸ್ಕರ ಹಜಾಯೇಲನ್ನ ಯೇಹುವನ್ನ ನಾನು ಅಭಿಷೇಕ ಮಾಡ್ತೇನೆ ಅಂತ. ಅಂದ್ರೆ ನೀನು ಕೈ ಹಾಕುವಂತ ಅವಶ್ಯಕತೆ ಇರಲಿಲ್ಲ ಈ ಕಾರ್ಯಕ್ಕೆ. ಅದಕ್ಕೋಸ್ಕರ ನಾನು ಎಲೀಷನ ಮುಖಾಂತರವಾಗಿ ಯೇಹುವನ್ನ ಅಭಿಷೇಕ ಮಾಡಿ, ನಂತರ ಹಜಾಯೇಲನ್ನ ಅಭಿಷೇಕ ಮಾಡಿ, ಅವರಿಬ್ಬರಿಗೆ ನಾನು ಆ ಕೆಲಸ ಕೊಟ್ಟಿದ್ದೇನೆ, ಇದು ನಿನ್ನ ಕೆಲಸ ಅಲ್ಲ ಅಂತ ದೇವ್ರ ಅವತ್ತು ಮೆತ್ತಗೆ ಮಾತನಾಡ್ತಾರೆ. ಕೆಲವು ಕೆಲಸಗಳು ನಿಮ್ಮ ಕೆಲಸವೇ ಅಂತ ಅನಿಸಿದ್ರು ಕೂಡ ದೇವರ ಬಳಿ ಕೇಳ್ರಿ.
ಕೇಳದ ಹಾಗೆ ಕೈ ಹಾಕಿ ದುರಾತ್ಮಗಳನ್ನು ನಿಮ್ಮ ಜೀವಿತದಲ್ಲಿ ಬರಮಾಡಿಕೊಳ್ಬೇಡ್ರಿ. ಅಂಧಕಾರಕ್ಕೆ ನಿಮ್ಮ ಜೀವಿತದಲ್ಲಿ ಸ್ಥಳ ಕೊಡಬೇಡ್ರಿ, ಅವಕಾಶ ಮಾಡಿಕೊಡಬೇಡ್ರಿ. ಪ್ರತಿಯೊಂದನ್ನ ವಿವೇಚನೆ ಮಾಡ್ರಿ, ಪ್ರತಿಯೊಂದನ್ನ ದೇವರ ಬಳಿಗೆ ಕೇಳಿಕೊಳ್ಳ್ರಿ. ಅಪ್ಪ, ಇದು ನಿನ್ನ ಚಿತ್ತಾನ, ಇದು ನಿನ್ನ ಸಮಯಾನ, ಇದು ನಿನ್ನ ಮಾರ್ಗಾನ, ಕೇಳ್ರಿ. ದೇವರ ಬಳಿ ಕೇಳ್ರಿ. ಯಾಕೆ ನಾಶನದ ಕಡೆಗೆ ಹೋಗ್ತಾ ಇದ್ದೀರಾ? ದೇವರ ಬಳಿ ಏನೂ ಬೇಡದ ಹಾಗೆ ಯಾಕೆ ಗೊಂದಲಕ್ಕೆ ಒಳಗಾಗ್ತಿದ್ದೀರಾ? ದೇವರ ಬಳಿ ಏನು ಕೇಳದ ಹಾಗೆ. ಇನ್ನು ಅನೇಕ ಸಂಗತಿಗಳು ನಾನು ಕೊಡ್ಬೋದು ನಿಮಗೆ. ಯೆಹೋಶುವನು ಕೂಡ ಗಿಬ್ಯೋನರೊಟ್ಟಿಗೆ ಒಡಂಬಡಿಕೆ ಮಾಡ್ಕೊಂಡು ಬಿಡ್ತಾನೆ. ಆದ್ರೆ ದೇವರು ಅವ್ರನ್ನ ಓಡಿಸ್ಬೇಕಂದಿರ್ತಾರೆ. ಆದ್ರೆ ಗಿಬ್ಯೋನರು ಏನ್ ಮಾಡ್ತಾರೆ? ತಮ್ಮ ವೇಷವನ್ನ ಬದಲಾಯಿಸ್ಕೊಂಡು ಎಲ್ಲೋ ದೂರದಿಂದ ಬಂದಿದ್ದೇವೆ ಅಂತ ಒಣಗೋಗಿರೋ ರೊಟ್ಟಿ ಎಲ್ಲ ತೆಗೆದುಕೊಂಡು ಬಂದು ಅವ್ರ ರೊಟ್ಟಿಗೆ ಒಡಂಬಡಿಕೆ ಮಾಡ್ಕೊಂಡ್ಬಿಡ್ತಾರೆ. ಯೆಹೋಶುವನು ಮಾಡಿದಂತ ಒಂದೇ ಒಂದು ತಪ್ಪೇನಂದ್ರೆ ದೇವರ ಬಳಿ ಕೇಳಲಿಲ್ಲ. ಅವನು ಇವರೊಟ್ಟಿಗೆ ನಾವು ಒಡಂಬಡಿಕೆ ಮಾಡ್ಕೋಬೇಕಾ ಬೇಡವಾ ಅಂತ ಮಾಡ್ಕೋಬಿಡ್ತಾನೆ. ಮುಂದೆ ಒಂದು ಕಾಲ ಬರುತ್ತೆ, ಸೌಲನು ರಾಜನಾದ ಮೇಲೆ ಈ ಗಿಬ್ಯೋನರನ್ನ ಹತ ಮಾಡ್ಬಿಡ್ತಾನೆ. ಆಗ ಅವತ್ತು ಅವರು ಯೆಹೋಶುವನು ಮಾಡಿದಂತ ಒಡಂಬಡಿಕೆ ನಿಮಿತ್ತವಾಗಿ ಅವ್ರೇನು ಒಡಂಬಡಿಕೆ ಮಾಡಿರ್ತಾರೆ ಅಂದ್ರೆ, ನೀವು ನಮಗೆ ರಕ್ಷಣೆ ಆಗಿರ್ಬೇಕು, ನಮ್ಮನ್ನೆಂದಿಗೂ ನಾಶ ಮಾಡಬಾರ್ದಂತ ಒಡಂಬಡಿಕೆ ಮಾಡಿಕೊಟ್ಟಿರ್ತಾರೆ. ಆದ್ರೆ ಈ ಒಡಂಬಡಿಕೆ ಸೌಲನ ಮುಖಾಂತರವಾಗಿ, ಅವನ ಕುಟುಂಬದ ಮುಖಾಂತರವಾಗಿ ಮುರಿಯಲ್ಪಡುತ್ತೆ. ಮುರಿಯಲ್ಪಟ್ಟಾಗ ದಾವಿದನ ಅರಸನಾಗಬೇಕಾದ್ರೆ ಏನಾಗುತ್ತೆ ಗೊತ್ತಾ? ಬರಗಾಲ ಬರುತ್ತೆ. ಯಾಕೆ ಬರಗಾಲ ಬರುತ್ತಪ್ಪ? ನಾವೇನ್ ತಪ್ಪು ಮಾಡಿದೀವಿ, ಏನಾಯ್ತು ಅಂತ ವಿಚಾರಣೆ ಮಾಡಿದಾಗ ದೇವರು ಹೇಳ್ತಾರೆ ದಾವಿದನಿಗೆ, ಸೌಲನು ಗಿಬ್ಯೋನರೊಟ್ಟಿಗೆ ಮಾಡಿರುವಂತ ಒಡಂಬಡಿಕೆ ಅಂದ್ರೆ ಗಿಬ್ಯೋನರನ್ನು ನಾಶ ಮಾಡಿರೋದ್ರಿಂದ ಈ ಬರಗಾಲ ಬಂದಿದೆ ಅಂತ. ಯಾಕೆ ಹೇಳ್ತಾ ಇದ್ದೀನಂದ್ರೆ, ಒಂದು ವೇಳೆ ಈಗ ನೀವು ವಿವೇಚನೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ಮುಂದೆ ನಿಮ್ಮ ಸಂತತಿ, ನಿಮ್ಮ ತಲೆಮಾರು ಅನುಭವಿಸಬೇಕಾಗಿದೆ. ಅವರು ಕಷ್ಟಪಟ್ಬಿಡ್ತಾರೆ, ಅವರು ಹಿಂಸೆಗೊಳಗಾಗ್ತಾರೆ, ಅವರು ನಾಶನಕ್ಕೆ ಹೋಗ್ಬಿಡ್ತಾರೆ, ಅವರು ದೇವರ ಕೋಪಕ್ಕೆ ಗುರಿ ಆಗ್ಬಿಡ್ತಾರೆ. ಅವರು ವೈರಿಗಳಿಗೆ ಈಸಿಯಾಗಿ ನಿಮ್ಮ ಮುಖಾಂತರವಾಗಿ ಅವರ ಜೀವಿತದಲ್ಲಿ ಪ್ರವೇಶ ಮಾಡೋದಕ್ಕೆ ಅಧಿಕಾರ, ಮಾರ್ಗ ತೆರೆಯಲ್ಪಡುತ್ತೆ. ಹಲ್ಲೆಲೂಯ. ವಿವೇಚನೆಯಿಂದ ನಡೆದುಕೊಳ್ಳ್ರಿ. ಏನ್ ಹೇಳ್ರಿ? ವಿವೇಚನೆಯಿಂದ ನಾನು ನಡೆದುಕೊಳ್ತೇನೆ. ಎಲ್ಲರೂ ಹೇಳ್ರಿ, ವಿವೇಚನೆಯಿಂದ ನಡೆದುಕೊಳ್ತೇನೆ, ವಿವೇಚನೆಯಿಂದ ನಡೆದುಕೊಳ್ತೇನೆ, ವಿವೇಚನೆಯಿಂದ ನಾನು ನಡೆದುಕೊಳ್ತೇನೆ. ನನಗೆ ಸರಿ ಕಾಣಿಸಿದ್ರು ನಾನು ದೇವರ ಬಳಿ ಬೇಡ್ತೇನೆ. ದೇವರೇ, ನಿನ್ನ ಚಿತ್ತ ಇದೆಯೋ ಇಲ್ಲವೋ ಅಂತ ಬೇಡಿಕೊಳ್ತೇನೆ. ದೇವರೇ, ಇದು ನಿನ್ನ ಸಮಯಾನ ಅಲ್ವಾ ಅಂತ ಬೇಡಿಕೊಳ್ತೇನೆ. ದೇವರೇ, ಇದನ್ನ ನನ್ನ ಮುಖಾಂತರವಾಗಿ ಮಾಡಬೇಕಾ ಇಲ್ವಾ ಅಂತ ಬೇಡಿಕೊಳ್ತೇನೆ. ವಿವೇಚನೆಯಿಂದ ನಾನು ಜೀವಿಸ್ತೇನೆ ಅಂದ್ರೆ ಜ್ಞಾನದಿಂದ ನಾನು ಜೀವನ ಮಾಡ್ತೇನೆ, ದೈವ ಜ್ಞಾನದಿಂದ ನಾನು ಜೀವನ ಮಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರೊಟ್ಟಿಗೆ ದೇವರು ಮಾತನಾಡ್ತಾ ಇದ್ದಾರೆ ಈ ಸಮಯದಲ್ಲಿ, ಎಷ್ಟು ಜನರನ್ನ ಬದಲಾಯಿಸ್ತಾ ಇದ್ದಾರೆ ದೇವರು ಈ ಸಮಯದಲ್ಲಿ. ಹಲ್ಲೆಲೂಯಾ. ಈ ವಿವೇಚನೆಯನ್ನ ನಾವು ಹೇಗೆ ಪಡೆದುಕೊಳ್ಳೋದೆಂಬುದಾಗಿ ಬೇಗನೆ ಒಂದು 5 ನಿಮಿಷದಲ್ಲಿ ಸಿಂಪಲ್ ಆಗಿ ಹೇಳಿ ನಾನು ಮುಗಿಸ್ತೇನೆ. ರೆಡಿ ಇದ್ದೀರಾ? ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ಹೇಗೆ, ಈಗ ತಾನೇ ನಾವು ನೋಡಿದ್ವಲ್ಲ ಇಬ್ರಿ 5:14 ಸಾಧನೆಯಿಂದ ನಿಮ್ಮ ಜ್ಞಾನೇಂದ್ರಿಯಗಳನ್ನ ಏನ್ ಮಾಡ್ಬೇಕಂದ್ರೆ ಶಿಕ್ಷಿಸಿಕೊಳ್ಳಬೇಕಂದ್ರೆ ಎವ್ರಿ ಡೇ ಪ್ರಾಕ್ಟೀಸ್ ಇರಬೇಕು. ಡಿಸರ್ನ್ಮೆಂಟ್, ವಿವೇಚನೆ ಒಂದೇ ಕ್ಷಣಕ್ಕೆ ಬರುವಂತದ್ದಲ್ಲ. ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ವಿವೇಚನೆಯನ್ನ ಎವ್ರಿ ಡೇ ದೇವರ ಬಳಿ ಕೇಳಬೇಕು. ಎವ್ರಿ ಡೇ ದೇವರ ಬಳಿ ಕೇಳಿ ಅದನ್ನ ಕನ್ಫರ್ಮ್ ಮಾಡ್ಕೊಬೇಕು. ಒಂದು ವೇಳೆ ದೇವರ ಸ್ವರ ಕೇಳಿ ಓಕೆ ಹೋಗು ಅಂದಾಗ ಆ ಸ್ವರ ನಿಮ್ಮ ಕಿವಿಗೆ ಬೀಳುತ್ತೆ. ಓಕೆ, ನೀವಲ್ಲಿ ಹೋದಾಗ ಆ ಕಾರ್ಯ ನಡೆದರೆ ಇದು ದೇವರ ಸ್ವರ ಅಂತ ಅಂದುಕೊಳ್ಬೇಕು. ಕೆಲವೊಂದ್ಸರಿ ಹೋಗು ಅಂತ ಹೇಳಿದ ಮೇಲೂ ಆ ಕಾರ್ಯ ನಡೆದು ಹೋದ್ರೆ ಓಕೆ, ಇದು ನನ್ನ ಸ್ವರ ಇಲ್ಲ ವೈರ್ಯ ಸ್ವರ ಆಗಿತ್ತು. ನೆಕ್ಸ್ಟ್ ಟೈಮ್ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ಆಳವಾಗಿ ನಿಜವಾಗಿ ದೇವರ ಸ್ವರವನ್ನು ಹುಡುಕೋದಕ್ಕೆ ಪ್ರಯತ್ನ ಮಾಡ್ರಿ. ಆಗ್ಲೇ ಬಂದಿದ್ದು ದೇವರ ಸ್ವರ ಅಂತ ಗೊತ್ತಾದ ಮೇಲೆ ಮತ್ತೆ ಆ ತಪ್ಪನ್ನ ನೀವು ಮಾಡೋದಕ್ಕೆ ಹೋಗಲ್ಲ. ಇನ್ನೊಂದು ರೀತಿಯಲ್ಲಿ ದೇವರ ಸ್ವರವನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತೀರ. ಹೌದಾ? ಇವತ್ತಿನಿಂದ ಕಲ್ತ್ಕೊಳ್ಳೋಣ ಹೇಗೆ ವಿವೇಚನೆಯನ್ನು ಪಡೆದುಕೊಳ್ಬೇಕಂತ. ರೆಡಿ ಇದ್ದೀರಾ?
ಮೊಟ್ಟ ಮೊದಲನೇದಾಗಿ ಹೇಗೆ ವಿವೇಚನೆ ಆತ್ಮದಲ್ಲಿ ನೀವು ನಡೆಯಬೇಕು, ಹೇಗೆ ದೈವ ಜ್ಞಾನದಲ್ಲಿ ನೀವು ನಡೆಯಬೇಕು ಗೊತ್ತಾ? 2 ತಿಮೋಥಿ 3ನೇ ಅಧ್ಯಾಯ 16ರಿಂದ 17ನೇ ವಚನ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ಏನ್ ಹೇಳ್ತಾ ಇದೆ ಇಲ್ಲಿ? ದೇವರ ಶಾಸ್ತ್ರ ವಚನ ಅಂದ್ರೆ ದೇವರ ವಾಕ್ಯ, ದೈವ ಪ್ರೇರಿತವಾದಂತ ಪ್ರತಿಯೊಂದು ಶಾಸ್ತ್ರವು ಅಂದ್ರೆ ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ತಿಳಿಸುತ್ತೆ, ಪ್ರತಿಯೊಂದು ವಚನವೂ ಕೂಡ ದೇವರ ಶ್ವಾಸದಿಂದ ಬಂದಿರುವಂತದ್ದು ಅಂತ. ಆಲ್ ಸ್ಕ್ರಿಪ್ಚರ್ ಈಸ್ ಗಾಡ್ ಬ್ರೀತ್. ಪ್ರತಿಯೊಂದು ವಚನವೂ ಕೂಡ ದೇವರ ಶ್ವಾಸದಿಂದ ಬಂದಿರುವಂತದ್ದಾಗಿದೆ. ಸೊ ಈ ದೇವರ ಶ್ವಾಸದಿಂದ ಬಂದಿರುವಂತ ಎಲ್ಲಾ ವಚನವು, ಎಲ್ಲಾ ವಾಕ್ಯವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅಂದರೆ ನೀವು ಸರಿಪಡಿಸಿಕೊಳ್ಳಬೇಕಂದ್ರೆ, ದೇವರ ಚಿತ್ತ ಅರಿತುಕೊಳ್ಳಬೇಕಂದ್ರೆ, ನೀತಿಯ ಮಾರ್ಗದಲ್ಲಿ ನಡೆಯಬೇಕಂದ್ರೆ, ಯಾವ ವಿಷಯದಲ್ಲಿ ದೇವರು ಖಂಡಿಸಿದ್ದಾರೆ ಅದನ್ನ ತಿಳಿದುಕೊಳ್ಳಬೇಕಂದ್ರೆ ನೀವೇನು ಮಾಡಬೇಕು? ದೇವರ ಶ್ವಾಸದಿಂದ ಬರೆಯಲ್ಪಟ್ಟಿರುವಂತ ದೇವರ ವಾಕ್ಯವನ್ನ ಯಾವಾಗಲೂ ಧ್ಯಾನಿಸುತ್ತಾ ಇರಬೇಕು. ಆಗಲೇ ವಿವೇಚನೆ ಆತ್ಮ ಅಂದರೆ ದೇವರ ಜ್ಞಾನದ ಆತ್ಮನಲ್ಲಿ ನೀವು ನಡೆಯೋದಕ್ಕೆ ಸಾಧ್ಯ. ದುರ್ಮಾರ್ಗದಲ್ಲಿ, ನಾಶನದ ಮಾರ್ಗದಲ್ಲಿ ಎಂದಿಗೂ ಕೂಡ ನಿಮ್ಮ ಕಾಲು ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಕಾಲು ಬರೇ ಬೆಳಕಿನಲ್ಲಿ ನಡೆಯುವಂತದ್ದಾಗಿ. ದೇವರೇ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ, ಅದೇ ನನ್ನ ದಾರಿಗೆ ಬೆಳಕಾಗಿದೆ. ಅಂದರೆ ನಾಶನ ಅಂದ್ರೆ ಕತ್ತಲು ರೀ. ಯಾವಾಗ ದೇವರ ವಾಕ್ಯದಲ್ಲಿ ನೀವು ನಡೀತೀರೋ ಈ ಕಾಲು ಬರ ಬೆಳಕನ್ನೇ ನೋಡುತ್ತೆ. ಈ ಕಾಲು ಎಂದಿಗೂ ಕೂಡ ಅಂಧಕಾರಕ್ಕಾಗಲಿ, ಮರಣಕ್ಕಾಗಲಿ, ನಾಶನಕ್ಕಾಗಿ ಕಾಲಿಡೋದಿಲ್ಲ. ಪೌಲನು ಹೇಳ್ತಿದ್ದಾನೆ ತಿಮೋಥಿಗೆ, ನೀನು ಶಕ್ತನಾಗಬೇಕಂದ್ರೆ, ನೀನು ಪ್ರವೀಣನಾಗಿ, ಸಕಲ ಕಾರ್ಯದಲ್ಲಿ ಸನ್ನದ್ಧನಾಗಿ, ಸಕಲ ಕಾರ್ಯವನ್ನ ನೆರವೇರಿಸಬೇಕಂದ್ರೆ ದೇವರ ಶ್ವಾಸದಿಂದ ಬರೆಯಲ್ಪಟ್ಟಿರುವಂತ ತಿದ್ದುಪಡಿಸುವಿಕೆಯ ವಾಕ್ಯ, ನೀತಿಯ ವಾಕ್ಯ, ಶಿಕ್ಷಣ ವಚನದ ವಾಕ್ಯವನ್ನ ನೀನೇನು ಮಾಡಬೇಕು? ಅರಿತುಕೊಳ್ಳಬೇಕು, ಧ್ಯಾನಿಸಬೇಕು, ಹುಡುಕಬೇಕು. ಮೊಟ್ಟ ಮೊದಲನೇದಾಗಿ ವಿವೇಚನೆಯಲ್ಲಿ, ಜ್ಞಾನದಲ್ಲಿ ನೀವು ನಡೆಯಬೇಕಂದ್ರೆ ದೇವರ ವಾಕ್ಯವನ್ನ ಅಂದ್ರೆ ದೇವರ ಶ್ವಾಸದಿಂದ ಬರೆಯಲ್ಪಟ್ಟಿರುವಂತ ಈ ವಾಕ್ಯವನ್ನ ನೀವೇನ್ ಮಾಡಬೇಕು? ಧ್ಯಾನಿಸಬೇಕು, ಅದರಲ್ಲಿ ಹುಡುಕಬೇಕು. ನಾನೆಲ್ಲಿ ಸರಿ ಹೋಗಬೇಕು, ಏನು ಸರಿ ಮಾಡ್ಕೋಬೇಕು, ಯಾವ ಮಾರ್ಗದಲ್ಲಿ ನಡೀಬೇಕು, ಹೇಗೆ ಅದನ್ನ ಕಂಡುಕೊಳ್ಳಬೇಕು. ಹಲ್ಲೆಲೂಯಾ. ಎರಡನೇದಾಗಿ ವಚನದಲ್ಲಿ ಮಾತ್ರವಲ್ಲ, ಪ್ರಾರ್ಥನೆಯಲ್ಲೂ ಕೂಡ ವಿವೇಚನೆಯ ಆತ್ಮವನ್ನ ನೀವು ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಇದು ಪ್ರಾಕ್ಟೀಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ, ಹೇಗೆ ಡಿಸೈನ್ಮೆಂಟ್ ಬರಬೇಕು ಅಂತ. ಹೇಗೆ? ಮೊದಲನೇದಾಗಿ ವಾಕ್ಯದ ಮುಖಾಂತರ, ಎರಡನೇದಾಗಿ ಪ್ರಾರ್ಥನೆಯ ಮುಖಾಂತರ. ಯಾಕೋಬ 1ನೇ ಅಧ್ಯಾಯ 5ನೇ ವಚನ ಎಲ್ಲರೂ ಓದಿಕೊಳ್ಳೋಣ. ಯಾಕೋಬ 1ನೇ ಅಧ್ಯಾಯ 5ನೇ ವಚನ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ, ಜ್ಞಾನ ಏನ್ರಿ? ಏನು ಕಡಿಮೆ ಆಗಿದ್ರೆ? ವಿವೇಚನೆ ಶಕ್ತಿ ಕಡಿಮೆ ಆಗಿದ್ರೆ, ಯಾವುದು ಒಳ್ಳೆಯದು ಯಾವುದು ತಪ್ಪುದು ಅನ್ನೋದು ಕಡಿಮೆ ಆಗಿದ್ರೆ, ಯಾವುದು ದೇವರಿಂದ ಬಂದಿದ್ದು ಯಾವುದು ದೇವರಿಂದ ಬಂದಿಲ್ಲ ಅನ್ನುವಂತ ಜ್ಞಾನ ಕಡಿಮೆ ಆಗಿದ್ರೆ, ಅವನು ದೇವರನ್ನು ಕೇಳಿಕೊಳ್ಳಲಿ. ಯಾರನ್ನ?
ಅವನು ದೇವರನ್ನ ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ಅದು ಅವನಿಗೆ ಮೊದ್ಲೇನ್ ಮಾಡ್ಬೇಕ್ರಿ? ಮೊದಲನೇದಾಗಿ ಏನ್ ಮಾಡ್ಬೇಕು? ಎರಡನೇದಾಗಿ ಜ್ಞಾನ ಕಡಿಮೆ ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ಅದಾದ್ಮೇಲೆ ಏನಿದೆಯಪ್ಪ ಆ ವಚನ? ಅದು ಅವನಿಗೆ ದೊರಕುವುದು, ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಆಹಾ, ದೇವ್ರು ಕೈ ವಾಪಸ್ ಹಿಡ್ಕೊಳ್ಳಲ್ಲಂತೆ. ಸ್ವಲ್ಪ ಕೊಟ್ಟು ಸ್ವಲ್ಪ ಕೊಡೋದು ಬೇಡ ಅಂತ ಎರಡು ಮನಸ್ಸು ಮಾಡ್ಕೊಳ್ಳೋದಿಲ್ವಂತೆ. ಅಂದ್ರೆ ದೇವರು ಜ್ಞಾನವನ್ನ ಕೇಳುವಂತ ಮಕ್ಕಳಿಗೋಸ್ಕರ ಕಾಯ್ತಾ ಇದ್ದಾನೆ. ವಿವೇಚನೆಯ ಶಕ್ತಿಯನ್ನ ಕೊಡುವಪ್ಪ ಅಂತ ಕೇಳುವಂತ ಮಕ್ಕಳಿಗೋಸ್ಕರ ಆತನ ಹಸ್ತ ಕಾಯ್ತಾ ಇದೆ. ಸೊ ಯಾರು ಬಂದು ದೇವರ ಬಳಿ ಅಪ್ಪ ನನಗೆ ಜ್ಞಾನ ಕೊಡು ಅಂತ ಕೇಳುತ್ತಾರೋ ಅವರಿಗೆ ದೇವರು ಹಂಗಿಲ್ಲದ ಹಾಗೆ ಉದಾರ ಮನಸ್ಸಿನಿಂದ ಒಂದನ್ನು ಕೂಡ ಬಚ್ಚಿಟ್ಟುಕೊಳ್ಳದ ಹಾಗೆ ಪ್ರತಿಯೊಂದನ್ನು ಆತನ ಹಸ್ತ ಆ ಜ್ಞಾನದಿಂದ ಆ ಮಕ್ಕಳನ್ನ ತುಂಬಿಸೋದಕ್ಕೆ ಸಿದ್ಧವಾಗಿ ನಿಂತಿರುತ್ತೆ. ಜ್ಞಾನ ಬೇಕಾ? ದೇವರ ಬಳಿ ಕೇಳ್ರಿ. ಜ್ಞಾನ ಬೇಕಾ? ವಾಕ್ಯವನ್ನ ಓದ್ರಿ. ಮೂರನೇದಾಗಿ 1 ಥೆಸಲೋನಿಕ 5:21 ಪ್ರತಿಯೊಂದನ್ನ ಪರೀಕ್ಷಿಸಿರಿ. ಏನ್ ಹೇಳ್ರಿ? ಟೆಸ್ಟ್ ಎವ್ರಿ ಸ್ಪಿರಿಟ್. ಯಾರೇ ಸೇವಕರಾಗ್ಲಿ, ಯಾರೇ ಪ್ರವಾದಿಗಳಾಗ್ಲಿ, ಯಾರೇ ಬೋಧಕರಾಗ್ಲಿ, ನಾನೇ ಆಗ್ಲಿ, ಏನ್ ಹೇಳ್ರಿ? ನಾನೇ ಆಗ್ಲಿ, ಪ್ರತಿಯೊಂದನ್ನ ಪರೀಕ್ಷಿಸಿರಿ. ಯು ಹ್ಯಾವ್ ದ ರೈಟ್ ಟು ಟೆಸ್ಟ್ ಎವ್ರಿ ಸ್ಪಿರಿಟ್. ನಿಮ್ಗೆ ಅಧಿಕಾರ ಇದೆ. ಪ್ರತಿಯೊಬ್ಬರ ನಡವಳಿಕೆಯನ್ನ, ಅವರ ನುಡಿಯನ್ನ, ಅವರ ವಾಕ್ಯವನ್ನ, ಅವರ ಬೋಧನೆಯನ್ನ ನೀವು ಪರೀಕ್ಷೆ ಮಾಡ್ಬೋದು. ನನ್ನ ಬೋಧನೆಯನ್ನು ನೀವು ಪರೀಕ್ಷೆ ಮಾಡ್ಬೋದು. ಪರೀಕ್ಷೆ ಮಾಡ್ರಿ. ಒಂದು ವೇಳೆ ನನ್ನಲ್ಲಿ ಬರುವಂತ ಮಾತೆ ದೇವರ ವಿರುದ್ಧವಾಗಿದ್ರೆ ದೇವರ ಬಳಿ ಕೇಳ್ರಿ, ಅಪ್ಪ ಇದು ಸರಿನಾ ತಪ್ಪ ನನಗೆ ತಿಳಿಸಿಕೊಡು. ಹಲ್ಲೆಲೂಯಾ. ಓದಪ್ಪ ಆ ವಚನವನ್ನ. ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯಾಕೆ ಹೇಳ್ತಿದ್ದಾನೆ ಪೌಲನ್ ಅಂದ್ರೆ, ಅಲ್ಲಿ ಸುಳ್ಳು ಪ್ರವಾದಿಗಳು ಎದ್ದಿರ್ತಾರಂತ. ಯಾರು ಎದ್ದಿದ್ರು? ಅದಕ್ಕೆ ಪೌಲನ್ ಹೇಳ್ತಾನೆ, ಯಾರು ಬಂದು ನಿಮ್ಮ ಬಳಿ ವಾಕ್ಯವನ್ನ ಬಿತ್ತುತ್ತಾ ಇದ್ದಾರೆ, ಯಾವ ಪ್ರವಾದನೆ ಕೊಡ್ತಾ ಇದ್ದಾರೆ, ಹೇಗೆ ನಿಮ್ಮ ಜೊತೆ ನಡವಳಿಕೆಯಲ್ಲಿದ್ದಾರೆ, ಪ್ರತಿಯೊಂದನ್ನ ಪರಿಶೋಧನೆ ಮಾಡ್ರಿ, ಪರೀಕ್ಷೆ ಮಾಡ್ರಿ. ಆಮೇಲೆ ಕೆಟ್ಟದ್ದು ಕಾಣಿಸಿದ್ರೆ ಆ ಎಲ್ಲಾ ಕೆಟ್ಟ ಕಾರ್ಯಗಳಿಂದ ಹೇಳ್ರಿ ದೂರವಾಗ್ಬಿಡ್ರಿ, ದೂರವಾಗ್ಬಿಡ್ರಿ, ದೂರವಾಗ್ಬಿಡ್ರಿ. ಪ್ರತಿಯೊಂದನ್ನ ಪರೀಕ್ಷೆ ಮಾಡ್ರಿ. ಈಗ ನಾನು ಹೇಳಿದ್ನಲ್ಲ ಆಗ್ಲೇ, ಪಾಪ ಯಾರೋ ಆ ಕುಟುಂಬ, ಅವ್ರಿಗೆ ಪಾಪ ಅವರೇ ಅಷ್ಟು ಬಡತನದಿಲ್ಲ, ಆದ್ರೂ ಅವ್ರ ಸೇವಕರಿಗೋಸ್ಕರ 2 ಲಕ್ಷ ಖರ್ಚು ಮಾಡಿದ್ರಂತೆ. ಸೇವಕರಿಗೆ ಕೊಡೋದು ತಪ್ಪು ಅಂತ ಹೇಳ್ತಿಲ್ಲ, ಜ್ಞಾನದಿಂದ ಕೊಡ್ಬೇಕು ನಾವು. ದೇವ್ರ ಉದ್ದೇಶ ಇದೆಯೋ ಅವ್ರು ಕೇಳೋ ಅಂತವ್ರು ಎಂತವ್ರು ಇರ್ಬೇಕ್ರಿ? ನನ್ನ ಸಾಲವನ್ನ ನೀವು ತೀರಿಸ್ರಿ ವಿಶ್ವಾಸಿಗಳೇ ಅಂತ ಕೇಳೋರು ಎಂತವ್ರು ಇರ್ಬೇಕು ಅವ್ರು. ಇನ್ನೊಬ್ರು ಯಾರೋ ಸೇವಕರ ವಿಷಯದಲ್ಲಿ ನೋಡ್ದೆ, ಅವ್ರ ವಿಶ್ವಾಸಿ ಅವ್ರ ಮನೆ ಕೆಲ್ಸಕ್ಕಂತಾನೆ ಇಟ್ಕೊಂಡಿದ್ರ ಹುಡುಗಗೆ ಅವರೇ ಮದುವೆ ಮಾಡ್ಸಿದ್ರಂತೆ. ಅವನ ಹೆಂಡತಿ ಒಂದು ದಿನ ಕೆಲ್ಸಕ್ಕೆ ಅವನ ಮನೆಗೆ ಬರ್ಲಿಲ್ಲ ಅಂತ, ಸೇವಕರ ಮನೆಗೆ ಬರ್ಲಿಲ್ಲ ಅಂತ ಡಿವೋರ್ಸೇ ಕೊಡ್ಸ್ಬಿಟ್ರಂತೆ. ಅವನಿಗೆ ಇನ್ನೊಂದು ಮದುವೆ ಮಾಡ್ಸಿದ್ರಂತೆ. ಅವನೆಂತವನ್ರಿ, ಕಟ್ಕೊಂಡಿರೋ ಹೆಂಡತಿನ ಅವಳ ಪರವಾಗಿ ಮಾತಾಡೋದು ಬಿಟ್ಟು ಏನೋ ತೊಂದರೆ ಆಗಿರುತ್ತಪ್ಪ, ಏನೋ ಹೆಲ್ತ್ ಇಶ್ಯೂಸ್ ಇರುತ್ತೆ ಹೆಣ್ಣು ಮಕ್ಕಳಂದ ಮೇಲೆ, ದೇಹ ಬಲಹೀನತೆಗೊಳಗಾಗತ್ತೆ, ಪ್ರತಿದಿನ ಮನೆ ಕೆಲಸ ಮಾಡ್ಕೊಂಡೇ ಇರಕ್ಕಾಗತ್ತ? ಅವನೆಂತ ಸೇವಕ ಇರ್ಬೋದು ನನಗೆ ಗೊತ್ತಿಲ್ಲ, ಅವ್ರು ಸೇವಕರೇ ಅಲ್ಲ, ದಯಮಾಡಿ ಬೇಜಾರಾಗಬೇಡಿ. ನಿಜವಾಗಿಯೂ ದೇವರ ಮಕ್ಕಳನ್ನ ಆತ್ಮಿಕತೆಯಲ್ಲಿ ಬೆಳೆಸುವಂತ ಸೇವಕರಿದ್ದಾರೆ. ನಾನು ಅವ್ರಿಗೋಸ್ಕರ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೀನಿ.
ನಿಜವಾದಂತ ಕುರುಬನ ರೀತಿಯಲ್ಲಿ ತನ್ನ ಜನರನ್ನ ಒಳ್ಳೆ ಕಡೆಗೆ ನಡೆಸುವಂತ, ಸಮೃದ್ಧಿ ಆಗಿರುವಂತ ಹಸಿರು ಹುಲ್ಲು ಗಾವಲಲ್ಲಿ ನಡೆಸುವಂತ ಕುರುಬರಿದ್ದಾರ್ರಿ. ನಾನು ನಿಜ ಸಂತೋಷ ಪಡ್ತೇನೆ. ಕೆಲವರು ನನಗೆ ಕಾಲ್ ಮಾಡಿ ಹೇಳ್ತಾರೆ, ಸಿಸ್ಟರ್ ನನ್ನ ಸೇವಕರು ತುಂಬಾ ಒಳ್ಳೆಯವರು, ನನಗೆ ತುಂಬಾ ಆತ್ಮೀಯರು, ನನ್ನ ತುಂಬಾ ಚೆನ್ನಾಗಿ ನಡೆಸಿದ ಅಂತ ಮಾತುಗಳನ್ನ ಕೇಳಿದಾಗ ಅಪ್ಪ ಎಲ್ಲೋ ಒಂದು ಕಡೆ ಆ ಕುರುಬನ ಕುರಿಗಳಿಗೋಸ್ಕರ ತ್ಯಾಗವನ್ನ ಮಾಡಿ ನಿಜವಾದಂತ ಹಸಿರು ಹುಲ್ಲು ಗಾವಲಲ್ಲಿ ನಡೆಸ್ತಾ ಇದ್ದಾನೆ ಅಂತ ನಾನು ಸಂತೋಷ ಪಡ್ತೇನೆ. ಆದ್ರೆ ಇಂಥ ಮಾತುಗಳನ್ನ ಕೇಳಬೇಕಾದ್ರೆ ನನಗೆ ನೋವಾಗತ್ತೆ. ಹೇಗೆ ಜನರನ್ನ ಮೋಸ ಮಾಡ್ತಾ ಇದ್ದಾರೆ ನೋಡ್ರಿ. ಕುರುಬನಿರೋದು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸೋದಕ್ಕಲ್ಲ, ಕುರುಬನಿರೋದು ನಿಮ್ಮನ್ನ ರಕ್ಷಿಸಿ ನಿಮಗೆ ಬೇಕಾಗಿರುವಂತ ಸಂಗತಿಗಳನ್ನ ನಿಮಗೆ ಒದಗಿಸಿಕೊಟ್ಟು ನಿಮ್ಮನ್ನ ಸರಿ ಮಾರ್ಗದಲ್ಲಿ ನಡೆಸೋದಕ್ಕೆ ಮಾತ್ರ. ಅಂದ್ರೆ ಕುರುಬನು ಹೇಳುವಂತ ಮಾತುಗಳು ನಿಮ್ಮನ್ನ ಸರಿ ಮಾರ್ಗಕ್ಕೆ ಕರೆದುಕೊಂಡು ಹೋಗಬೇಕೆ ಹೊರತು ನಿಮ್ಮನ್ನ ಮೋಸಕ್ಕೆ, ಅನ್ಯಾಯಕ್ಕೆ, ಪಾಪಕ್ಕೆ ಕರೆದುಕೊಂಡು ಹೋಗಬಾರ್ದು. ದಯಮಾಡಿ ಇಂಥ ಕುರುಬರಿಂದ, ಅಂದ್ರೆ ತೋಳಗಳಾಗಿ ಕುರಿಯ ವೇಷಗಳನ್ನು ಹಾಕಿಕೊಂಡಿರುವಂತ ಇಂಥ, ನನಗೆ ಸೇವಕರಂತ ಹೇಳೋದಕ್ಕೂ ಇಷ್ಟ ಇಲ್ಲ, ಇಂಥವರಿಂದ ದಯಮಾಡಿ ದೂರ ಇರಿ. ಒಂದು ವೇಳೆ ಯಾರಾದ್ರೂ ಇಂಥ ಸಂಗತಿಗಳನ್ನು ಹಂಚಿಕೊಂಡ್ರೆ ದಯಮಾಡಿ ಅವ್ರಿಗೆ ತಿಳಿಸಿರಿ, ಇದು ದೇವ್ರದಲ್ಲಮ್ಮ. ದೇವ್ರೆಲ್ಲಿಯೂ ಕೂಡ ಹೇಳಿಲ್ಲ. ಎಲ್ಲಿ ಹೇಳಿದಾರ್ರಿ ಬೈಬಲ್ನಲ್ಲಿ ನೀನ್ ತಿನ್ನೋದು, ಉಣ್ಣೋದು, ಮಲಗೋದೆಲ್ಲ ಸೇವಕರಿಗೆ ಹೇಳ್ಬೇಕಂತ ಹೇಳಿದಾರ? ಹೇಳಿದಾರೆಲ್ಲಾದ್ರೂ? ಹೌದು. ಜೀವಿತಗಳಲ್ಲಿ ಉನ್ನತವಾದಂತ ಇಲ್ಲ ಕೆಲವೊಂದು ನಿರ್ಣಯಗಳನ್ನ ತೆಗೆದುಕೊಳ್ಬೇಕಾದ್ರೆ ಸೇವಕರ ಬಳಿ ಕೇಳಬೇಕು. ಅಷ್ಟೇ, ನಾನು ಈ ರೀತಿಯಾಗಿ ಮಾಡ್ಬೇಕಂತ ಇದ್ದೀನಿ, ಪ್ರೇಯರ್ ಮಾಡಿ ದೇವರ ಆಲೋಚನೆ ತಿಳಿಸಿ ಕೇಳಬೇಕು. ಸೇವಕರಿಂದ ಕೇಳಬೇಕು, ಪಡೆದುಕೊಳ್ಳಬೇಕು. ಅವಾಗ ಅವ್ರು ಮಾರ್ಗ ತೋರಿಸ್ತಾರೆ ನಿಮಗೆ. ಅವ್ರು ಅದಕ್ಕೆ ತಾನೇ ಇರೋದವರು. ನಿಮ್ಮ ಸೇವಕರು ಬೋಧಿಸುತ್ತಿರುವಂತ ಮಾರ್ಗ ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದೆ ಅಂತ ದಯಮಾಡಿ, ಕರೆದುಕೊಂಡು ಹೋಗ್ತಾ ಇದೆ ಅಂತ ದಯಮಾಡಿ ಪರೀಕ್ಷೆ ಮಾಡ್ರಿ. ನಾನೇನೋ ದೊಡ್ಡ ಸೇವಕಳು, ನನಗೆಲ್ಲ ಗೊತ್ತು ಅಂತ ಹೇಳ್ತಾ ಇಲ್ಲ. ನನಗೆ ಕೊಟ್ಟಿರುವಂತ ಅಲ್ಪ ಜ್ಞಾನದಲ್ಲಿ ಕೆಲವು ಸಂಗತಿಗಳನ್ನ ನಾನು ತಿಳಿದುಕೊಂಡಿದ್ದೇನೆ. ಯಾವುದು ನಿಜವಾದಂತ ದೇವರ ಮಾರ್ಗ, ನಾನು ನನ್ನ ಮಕ್ಕಳೊಟ್ಟಿಗೆ ಹೇಗೆ ನಡೆಯಬೇಕು, ಅವರನ್ನ ಹೇಗೆ ನಡೆಸಬೇಕು, ಯಾವ ವಿಷಯದಲ್ಲಿ ಅವರಿಗೆ ಬಲಪಡಿಸಬೇಕು, ಯಾವ ಮಾರ್ಗದಲ್ಲಿ ನಡೆಸಬೇಕಂತ ನನಗಿರುವಂತ ಚಿಕ್ಕ ಹಿಂಡಿಗೆ ನನಗೆ ತಿಳಿಸೋದನ್ನ ದೇವರು ಕಲಿಸ್ಕೊಟ್ಟಿದ್ದಾರೆ. ಆದ್ರೆ ದಯಮಾಡಿ ಇಂಥವರಿಂದ ದೂರ ಇರಿ. ಒಂದು ವೇಳೆ ಸೇವಕರಿಂದ ಮೋಸಕ್ಕೆ ಒಳಗಾಗಿದ್ದರೆ, ನಿಜವಾದಂತ ದೈವ ಜ್ಞಾನ ನಿಮ್ಮಲ್ಲಿ ಬರದೇ ಇರುತ್ತಿರುವುದಾದ್ರೆ, ಆತ್ಮಿಕ ಬೆಳವಣಿಗೆ ಇಲ್ಲದಿರುವಂತ ಸಭೆಗಳಲ್ಲಿ ನೀವಿರುವುದಾದ್ರೆ, ನಾನು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ಹೆದರದಿರು. ನನ್ನ ಮನವಿ ಸೇವೆ ಬರೇ ಆತ್ಮಿಕ ಅಭಿವೃದ್ಧಿಗೆ, ಆತ್ಮಿಕ ಬಲಗೊಳಿಸುವಿಕೆಗೆ ಯಾರು ತವಕ ಪಡುತ್ತಿದ್ದಾರೋ ಅವರಿಗೆ ಮಾತ್ರ ಈ ಸಭೆ ಯಾವಾಗಲೂ ಕೂಡ ತೆರೆದಿರಲ್ಪಟ್ಟಿರುತ್ತೆ ಯೇಸುವಿನ ನಾಮದಲ್ಲಿ. ಇನ್ನೊಬ್ಬರ ಸೇವೆನ ಖಂಡಿಸೋದಕ್ಕೆ ಹೇಳ್ತಾ ಇಲ್ಲ. ಯೇಸುವಿನ ಮನಸ್ಸು ನನ್ನಲ್ಲಿ ಆಗಾಗ ಅಳುಬರಿಸುತ್ತೆ. ನನ್ನ ಕುರಿಗಳಿಗೆ ಸರಿಯಾದ ಮಾರ್ಗವನ್ನು ತೋರಿಸುವಂತ ಕುರುಬನಿಲ್ಲ. ಕುರಿಗಳು ಚದರಿ ಹೋಗ್ತಾ ಇದ್ದಾರೆ, ಕುರಿಗಳು ನಾಶನಕ್ಕೆ ಹೋಗ್ತಾ ಇದ್ದಾರೆ, ಸತ್ಯವನ್ನು ಅರಿಯದ ಹಾಗೆ ನಾಶನಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ದೇವರು ಅದಕ್ಕೆ ನಿಮಗೆ ಎಚ್ಚರ ಪಡಿಸ್ತಾ ಇದ್ದಾರೆ. ವಿವೇಚನೆಯಿಂದ ನಡೆದುಕೊಂಡ್ರಿ. ಏಲಿಯನಂತ ಅಭಿಷಕ್ತನಾಗಿದ್ದರೂ ಕೂಡ ಅವನು ತಪ್ಪು ಮಾಡಿದನಂತೆ. ದೇವರ ಬಳಿ ಆಲೋಚನೆಯನ್ನ ಕೇಳಿದ, ಅದಕ್ಕೆ ಅವನ ಪ್ರಾಣ ರಕ್ಷಣೆಗಾಗಿ ಓಡಿದನು. ಅಂದ್ರೆ ಯಾವಾಗ ದೇವರ ಆಲೋಚನೆಯನ್ನ ತಿಳಿದುಕೊಳ್ಳೋದಕ್ಕೆ ನೀವು ಕಾರ್ಯಗಳಿಗೆ ಕೈ ಹಾಕ್ತೀರೋ ಆಗ ನಾಶನ ನಿಮ್ಮ ಹಿಂದೆ ಓಡಿ ಬರುವಂತದ್ದಾಗಿದೆ. 4ನೇದಾಗಿ ಗಲಾತ್ಯ 5:16 ಓದ್ರಿ. ನಾನು ಹೇಳುವುದೇನೆಂದ್ರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳ್ರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ, ಅಂದ್ರೆ ಒಂದು ಸ್ವಲ್ಪನೂ ನೆರವೇರಿಸೋದಕ್ಕೆ ನೀವು ಇಷ್ಟಪಡೋದಿಲ್ಲ. 4ನೇದಾಗಿ ವಿವೇಚನೆ ಆತ್ಮದಲ್ಲಿ ನಡೆಯಬೇಕಂದ್ರೆ ಪರಿಶುದ್ಧಾತ್ಮ ಭರಿತರಾಗಿ ಜೀವಿಸಿರಿ. ನೀವೇನು ಮಾಡ್ತೀರಾ ಪ್ರಾರ್ಥನೆ, ನೀವೇನು ವಾಕ್ಯ ಓದುತ್ತೀರಾ,
ನೀವೇನು ಪರೀಕ್ಷೆ ಮಾಡ್ತೀರಾ ಅದರಿಂದ ನಿಮಗೆ ಕರೆಕ್ಟಾಗಿ ಪರಿಶುದ್ಧಾತ್ಮ ಯಾರು ಅಂತ ಗೊತ್ತಾಗತ್ತೆ. ಆಗ ಪರಿಶುದ್ಧಾತ್ಮ ಸ್ವರವನ್ನು ಅರಿತುಕೊಂಡ ತಕ್ಷಣ ಆ ಸ್ಪಿರಿಟ್ ಲೆಡ್ ಲೈಫ್ ಅನ್ನ ಮಾಡಿ ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ನಿಮ್ಮ ಜೀವಿತವನ್ನ ನಡೆಸಿಕೊಳ್ಳ್ರಿ. ಆಗ ಈ ದೇಹದ ಆಸೆಗಳಾಗಲಿ, ಈ ದೇಹದ ಅಭಿಲಾಷೆಗಳಾಗಲಿ, ಇಲ್ಲ ವೈರ್ಯ ಕುತಂತ್ರಕ್ಕಾಗಲಿ ಎಷ್ಟು ಮಾತ್ರವೂ ಕೂಡ ನೀವು ನೆರವೇರಿಸೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಹ್ಯಾವ್ ಎ ಸ್ಪಿರಿಟ್ ಲೆಡ್ ಲೈಫ್, ಹ್ಯಾವ್ ಎ ಸ್ಪಿರಿಟ್ ಲೆಡ್ ಲೈಫ್. ಐದನೇದಾಗಿ, ಇದಕ್ಕೆ ಬೈಬಲ್ ರೆಫರೆನ್ಸ್ ಇಲ್ಲ, ಆದರೂ ಇದು ದೇವರಿಂದ ಬಂದಂತ ಮಾತು. ಯಾವಾಗಲೂ ಕೂಡ ಗಾಡ್ಲಿ ಕೌನ್ಸಲ್ ಅಂದರೆ ಕರೆಕ್ಟಾಗಿ, ನಿರ್ದಿಷ್ಟವಾಗಿ ದೈವ ಸಲಹೆಗಾರರ ಒಡನಾಟದಲ್ಲಿರ್ರಿ. ಐದನೇದಾಗಿ ಏನ್ ಹೇಳಿ? ಎಲ್ಲರೂ ಹೇಳ್ರಿ ಬಾಯ್ ಬಿಟ್ಟು. ದೈವ ಸಲಹೆಗಾರರ ಒಡನಾಟದಲ್ಲಿರ್ರಿ. ಯಾವಾಗಲೂ ನಿಮ್ಮನ್ನ ದೇವರಿಗೆ ಹತ್ತಿರ ಮಾಡುವಂತ ಸಲಹೆಗಾರರ ಜೊತೆಗೆ ಇರ್ರಿ. ಆ ಸಲಹೆಗಳು ನಿಮ್ಮನ್ನ ದೇವರಿಗೆ ಹತ್ತಿರ ಮಾಡಬೇಕೆ ಹೊರತು ದೇವರಿಂದ ದೂರ ಮಾಡಬಾರದು. ಅಂದ್ರೆ ಅವ್ರು ಹೇಳುವಂತ ಕಾರ್ಯಗಳು ದೇವರದ್ದೇ ಅಂತ ಅನಿಸಿದ್ರು ಕೂಡ ಕೆಲವೊಂದು ಸಂಗತಿಗಳು ಅದು ನಿಮ್ಮನ್ನ ದೇವರಿಂದ ದೂರ ಮಾಡುತ್ತೆ. ನಮ್ಮ 3 ದಿನದ ಕೂಟಕ್ಕೆ ಒಂದು ಹೆಣ್ಣು ಮಗಳು ಬಂದಿದ್ಲು. ಅವ್ರು ನಮಗೆ ಗೊತ್ತಿರುವಂತ ಸೇವಕರೇ. ಅವರೇ ಹೇಳಿದ್ರಂತೆ, ನೀನೊಂದು ತರಕಾರಿ ಅಂಗಡಿ ಇಡಮ್ಮ ಅಂತ, ದೇವ್ರು ನಿನ್ನ ಆಶೀರ್ವಾದ ಮಾಡ್ತಾರಂತ. ಅವ್ರು ಹೇಳಿದ ಸಲಹೆ ಒಳ್ಳೆಯದೇ. ಆದ್ರೆ ಅವರಿಟ್ಟ ನಂತರ ಅವರ ತಮ್ಮ ಅನೇಕ ಸಂಗತಿಗಳಿಗೆ ಒಳಗಾಗಿ ಸಾಲ ಮಾಡಿ 30 ಲಕ್ಷ ಸಾಲಕ್ಕೆ ಒಳಗಾದಂತೆ ಅಂಗಡಿ ಇಟ್ಟ ಮೇಲೆ. ಅಲ್ಲಿ ಯಾರದೋ ಸಂಬಂಧ ಬೆಳೆಸಿ ಈ ಚೀಟಿ ಬಡ್ಡಿ ವ್ಯವಹಾರ ಮಾಡಿರೋ ಅಂತ ಕನೆಕ್ಷನ್ ತೆಗೆದುಕೊಂಡು ಅಲ್ಲಿ ಸಾಲಕ್ಕೆ ಮಧ್ಯಸ್ಥಿಕೆನ ವಹಿಸ್ಕೊಂಡು ಇವನು ಎಷ್ಟು ಲಕ್ಷ ರೀ? 30 ಲಕ್ಷ ಸಾಲ. ಸಲಹೆ ಕೆಲವೊಂದು ಸಾರಿ ಒಳ್ಳೇದಾಗಿರುತ್ತೆ, ಆದ್ರೆ ಅದರಲ್ಲಿ ದೇವರ ಉದ್ದೇಶ ಇದೆಯಾ ಅಂತ ತಿಳಿದುಕೊಳ್ಳಬೇಕು. ಆ ಸಲಹೆ ಕೊಟ್ಟ ನಂತರ ಆ ಸಲಹೆಯಲ್ಲಿ ಏನು ಕಾರ್ಯ ಮಾಡೋದಕ್ಕೆ ಹೇಳಿದ್ರು ಅದರಲ್ಲಿ ಹೇಗೆ ನಡೆಯಬೇಕಂತಾನು ಸಲಹೆ ಕೊಡಬೇಕು ದೇವರ ಸೇವಕರು. ಬಿಸ್ನೆಸ್ ಕೊಟ್ರೆ ಬಿಸ್ನೆಸ್ ನಲ್ಲಿ ಹೇಗೆ ನಡೆಯಬೇಕು, ಹೇಗೆ ನಿಮ್ಮ ಬೌಂಡ್ರೀಸ್ ಗಳನ್ನ ಹಾಕಿಕೊಳ್ಳಬೇಕು, ಏನು ಲಿಮಿಟ್ ಅಲ್ಲಿ ಇರ್ಬೇಕಂತಾನು ಸಲಹೆ ಕೊಡಬೇಕು. ಅರ್ಥ ಆಗ್ತಿದೆಯಾ? ದೈವ ಸಲಹೆಗಾರರೊಟ್ಟಿಗೆ ಇರೋದಕ್ಕೆ ಪ್ರಯತ್ನ ಪಟ್ಟು, ಯಾರು ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಾರೋ, ಯಾರು ನಿಜವಾಗಿಯೂ ಕೂಡ ದೇವರಿಂದ ಸಲಹೆಯನ್ನ ಪಡೆದುಕೊಂಡು ಅದರಂತೆ ನಿಮ್ಮನ್ನು ನಡೆಸೋದಕ್ಕೆ ಆತುರ ಪಡ್ತಾರೋ, ಅದನ್ನ ತಿಳಿಸೋದಕ್ಕೆ ಯಾವಾಗಲೂ ಕೂಡ ನಿಮ್ಮೊಟ್ಟಿಗೆ ನಿಮ್ಮನ್ನ ಬಲಪಡಿಸಿ ದೇವರು ಈ ಆಲೋಚನೆ ಇಟ್ಕೊಂಡಿದ್ದಾರೆ, ಹೀಗೆ ಮಾಡ್ತಾರಪ್ಪ, ಸೊ ನೀನು ಹೀಗೆ ಇರಬೇಕು, ನೀನು ಹೀಗೆ ಮಾಡ್ಬೇಕಂತ ಯಾರು ಸಲಹೆ ಕೊಡ್ತಾರೋ ಅವರೊಟ್ಟಿಗೆ ಹೆಚ್ಚಿನದಾಗಿ ಅವರಿಂದ ಸಲಹೆಗಳನ್ನ ತೆಗೆದುಕೊಳ್ಳ್ರಿ. ಎಲ್ಲರ ಸಲಹೆಗೂ ಕಿವಿ ಕೊಡಬೇಡ್ರಿ. 100 ಜನ 100 ಐಡಿಯಾಗಳನ್ನ ಕೊಡ್ಬೋದು, ಆದ್ರೆ ನೀವು ನಿಮ್ಮ ಪ್ರಾರ್ಥನೆ, ವಾಕ್ಯ, ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಕೇಳ್ರಿ, ನಾನು ಯಾರ ಸಲಹೆ ಕೇಳಬೇಕಂತ. ಅವ್ರ ಹತ್ರ ಮಾತ್ರ ಹೋಗಿ, ಅವ್ರ ಹತ್ರ ಮಾತ್ರ ಸಲಹೆನ ತೆಗೆದುಕೊಳ್ರಿ. ನಂತರ ಅವ್ರು ಹೇಗೆ ಹೇಳ್ತಾರೋ ಅದರಂತೆ ನಡೆದಕ್ಕೆ ಪ್ರಯತ್ನ ಪಡ್ರಿ. ದೇವರು ಖಂಡಿತವಾಗಿ ನಿಮ್ಮ ಜೀವಿತವನ್ನು ಬದಲಾಯಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ಕರ್ತನೇ, ತಿಳಿದೋ ತಿಳಿಯದ ಹಾಗೆಯೋ ಇವರು ತೆಗೆದುಕೊಂಡಿರುವಂತ ತಪ್ಪು ನಿರ್ಧಾರಗಳಿಂದ ಒಂದು ವೇಳೆ ವೈರಿ ಇವರ ಜೀವಿತವನ್ನು ಆಳ್ವಿಕೆ ಮಾಡುತ್ತಿರುವುದಾದ್ರೆ ಅಪ್ಪ, ಪಾಪ ನಷ್ಟ ಇವರ ಜೀವಿತವನ್ನು ಆಳ್ವಿಕೆ ಮಾಡುತ್ತಿರುವುದಾದರೆ ಆ ನಿರ್ಣಯಗಳಿಂದ ಆಗಿರುವಂತ ಒಡಂಬಡಿಕೆಗಳೆಲ್ಲವನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ನಾನಿವತ್ತು ಮುರಿದು ಹಾಕುತ್ತಾ ಇದ್ದೆ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ ನಾನಿವತ್ತು ಮುರಿದು ಹಾಕುತ್ತಾ ಇದ್ದೆ. ನಾನು ಮುರಿದು ಹಾಕುತ್ತಾ ಇದ್ದೇನೆ ರಾಜ. ಕರ್ತನೆ, ಇವತ್ತಿನಿಂದ ಈ ಮಕ್ಕಳು ಜ್ಞಾನ ಉಳ್ಳವರಾಗಿ ನಡೆಯಬೇಕು, ಜ್ಞಾನಹೀನರಾಗಿ ಅಲ್ಲ. ಇವರ ಜೀವಿತಗಳ ಮೇಲೆ ನಾನು ಘೋಷಣೆ ಮಾಡ್ತಾ ಇದ್ದೇನೆ, ಇವತ್ತಿನಿಂದ ಇವರು ಜ್ಞಾನವಂತರಾಗಿ ನಡೆಯಬೇಕು. ದೈವ ಜ್ಞಾನದಿಂದ ಇವರು ನಡೆಯಬೇಕು,
ದೈವ ಜ್ಞಾನದಿಂದ ಇವರು ನಡೆಯಬೇಕು. ದೈವ ಜ್ಞಾನದಿಂದ ಇವರು ನಡೆಯಬೇಕು. ದೈವ ಜ್ಞಾನದಿಂದ ಇವರು ನಡೆಯಬೇಕು. ಎಸ್, ದೇವರ ಪ್ರಸನ್ನತೆ ಬಲವಾಗಿ ಚಲಿಸ್ತಾ ಇದೆ. ದೈವ ಜ್ಞಾನದಿಂದ ಇವರು ನಡೆದುಕೊಳ್ಳಬೇಕು. ದೈವ ಜ್ಞಾನದಿಂದ ಇವರು ನಡೆದುಕೊಳ್ಳಬೇಕು ಯೇಸುವಿನ ನಾಮದಲ್ಲಿ. ದೈವ ಜ್ಞಾನದಿಂದ ನಡೆದುಕೊಳ್ಳಬೇಕು ಯೇಸುವಿನ ನಾಮದಲ್ಲಿ. ದೈವ ಜ್ಞಾನದಿಂದ ನಡೆದುಕೊಳ್ಳಬೇಕು ಯೇಸುವಿನ ನಾಮದಲ್ಲಿ. ಎಸ್ ಲಾರ್ಡ್. ಇವರ ಜ್ಞಾನೇಂದ್ರಿಯಗಳು, ಆತ್ಮಿಕ ಇಂದ್ರಿಯಗಳು ಇವತ್ತಿನಿಂದ ಚುರುಕುಗೊಳ್ಳಲಿ ಯೇಸುವಿನ ನಾಮದಲ್ಲಿ. ಚುರುಕುಗೊಳ್ಳಲಿ ಯೇಸುವಿನ ನಾಮದಲ್ಲಿ. ಇವರ ಕಣ್ಣುಗಳು ತೆರೆಯಲ್ಪಡಲಿ. ಇವರ ಕಿವಿಗಳು ತೆರೆಯಲ್ಪಡಲಿ. ಇವರ ಕೈ ಕಾಲುಗಳು ಸಮ ಮಾರ್ಗದಲ್ಲಿ ಬೆಳಕಿನಲ್ಲಿ ನಡೆಯಲಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಕರ್ತನೆ, ಒಂದು ವೇಳೆ ಅದೈವಿಕ ಸಲಹೆಗಾರರು ನಿನ್ನಿಂದ ದೂರ ಮಾಡುವಂತ, ನಿನ್ನ ಹೆಸರನ್ನ ಹೇಳಿಕೊಂಡು ನಿನ್ನಿಂದಲೇ ದೂರ ಮಾಡುವಂತ ಸಲಹೆಗಾರರು ಇವರ ಬಳಿ ಇರುವುದಾದ್ರೆ, ಈ ವಿಡಿಯೋನ ನೋಡುವಂತ ಜನರ ಬಳಿ ಇರುವುದಾದ್ರೆ, ಆ ಕನೆಕ್ಷನ್ಗಳು ಇವತ್ತೇ ಯೇಸುವಿನ ನಾಮದಲ್ಲಿ ಕಟ್ಟಾಗಲಿ. ಮುರಿದು ಬೀಳಲಿ ಆ ಸಂಬಂಧಗಳು ಇವತ್ತೇ ಯೇಸುವಿನ ನಾಮದಲ್ಲಿ ಕರ್ತನೆ. ಆನ್ಲೈನ್ ಅಲ್ಲಿ, ಇಲ್ಲಿ ಈ ಪ್ರಸಂಗವನ್ನ ಕೇಳುತ್ತಿರುವಂತ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಇವತ್ತಿನಿಂದ ಬದಲಾವಣೆಗಳು ಬರಲಿ. ವಿವೇಚನೆ ಆತ್ಮ ಕ್ರಿಯೆ ಮಾಡಲಿ. ಜ್ಞಾನ ಉಳ್ಳವರಾಗಿ ಕರ್ತನೆ, ದೋಷವಿಲ್ಲದ್ದು, ಮೆಚ್ಚುಗೆ ಆದದ್ದು, ದೇವರಿಂದ ಬಂದದ್ದನ್ನೇ ಇವರು ಸ್ವೀಕಾರ ಮಾಡಿಕೊಂಡು ಇವತ್ತಿನಿಂದ ಜೀವನ ಮಾಡಲಿ. ಇವತ್ತಿನಿಂದ ಜೀವನ ಮಾಡಲಿ ಕರ್ತನೆ. ಇವತ್ತಿನಿಂದ ಜೀವನ ಮಾಡಲಿ. ಇವತ್ತಿನಿಂದ ಜೀವನ ಮಾಡಲಿ. ಇವತ್ತಿನಿಂದ ಜೀವನ ಮಾಡಲಿ. ನೀನೇ ಈ ಮಕ್ಕಳನ್ನ ಇವತ್ತಿನಿಂದ ನಡೆಸು. ಇವರನ್ನ ಬಲಪಡಿಸು. ನಿನ್ನ ಉದ್ದೇಶಗಳು ಇವತ್ತಿನಿಂದ ಇವರ ಜೀವಿತಗಳಲ್ಲಿ ಪ್ರಕಟವಾಗಲಿ. ನಿನ್ನ ಮಾರ್ಗಗಳು, ನಿನ್ನ ಸಮಯಗಳು ಇವರ ಜೀವಿತದಲ್ಲಿ ಪ್ರಕಟವಾಗಲಿ ಅಯ್ಯ. ನಿನ್ನ ಮೇಲೆ ಜ್ಞಾನಹೀನರಾಗಿ ನಡೆಯದೆ ಜ್ಞಾನವಂತರಾಗಿ ನಡೆಯಲಿ. ಎಲ್ಲ ಘನಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತಾ ಇದ್ದೇನೆ ಪರಲೋಕದ ತಂದೆಯೇ. ಶಬ್ದವಾಗಿ ಹೇಳೋಣವಾ? ಶಬ್ದವಾಗಿ ಹೇಳೋಣವಾ? ಆಮೆನ್. ಹಲ್ಲೆಲೂಯಾ.